ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚದಿಂದ ಸ್ವಲ್ಪ ನಿಮ್ಮ ಜೊತೆ ನಾನು ಮಾತಾಡೋಣ ಅಂತ ಇವತ್ತಿನ ವ್ಲಾಗ್ ಒಳಗೆ ನಾನು ಏನೇನು ಮಾಡ್ತೀನಿ, ಆಮೇಲೆ ನಮ್ಮ ಅತ್ತೆಯವ್ರು ನನ್ನ ಜೊತೆ ಇದ್ದಾರಲ್ಲ, ನಮ್ಮ ಅತ್ತೆಯವ್ರ ಜೊತೆ ಏನೇನೇನೇನು ನಾನು ಕುಸ್ತಿ ಆಡ್ತಾ ಇದ್ದೀನಿ ನೀವು ನೋಡಬೇಕು, ಮತ್ತು ನೀವು ಇಷ್ಟಪಡಬೇಕು. ಇವತ್ತಿನ ವ್ಲಾಗ್ ಒಳಗೆ ನಾನು ಏನೇನು ಮಾಡ್ತೀನಿ ನೀವೆಲ್ಲರೂ ಇಷ್ಟಪಟ್ಟು ನೋಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಕ್ಕೆ ಹೋಗಿಲ್ಲ, ಯಾಕೆ ಹಂಗೆ ಮಾಡ್ತಾ ಇದ್ದೀರಾ? ನೀವು ಎಲ್ಲ ಫ್ರೆಂಡ್ಸ್, ನಿಮ್ಗೆ ಯಾರು ಗೆಳತಿಗಳು ಎಲ್ಲರೂ ನೀವೆಲ್ಲ ಅವ್ರಿಗೆಲ್ಲ ಕಳಿಸ್ಕೊಡಲ್ಲ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಗಿಲ್ಲ, ಹಾಂ ಎಲ್ಲರೂ ನೋಡ್ತೀರಾ, ಸುಮ್ಮನೆ ಕೊಡ್ತೀರಾ, ನೋಡ್ತೀರಾ ಸುಮ್ಮನೆ ಕೊಡ್ತೀರಾ. ನಮ್ಮ ಮನೆಯವ್ರು ಅಂತ ಇದ್ದಾರೆ, ಯಾರು ನೋಡ್ತಾ ಇಲ್ಲ ವಿಡಿಯೋ, ಎಷ್ಟು ಕಮ್ಮಿ ಆಗ್ಯಾವ ಅಂತ ಇದ್ದಾರೆ. ನೀವು ಸೇಮ್ ಹಾಗೆ ಮಾಡ್ತಾ ಇದ್ದೀರಾ ನೋಡಿ. ನಿಮ್ಮ ಫ್ರೆಂಡ್ಸ್ ನಿಮ್ಮ ಗ್ರೂಪ್ ಒಳಗೆ ಎಲ್ಲರೂ ಕಳಿಸ್ಕೊಡಿ. ಎಲ್ಲ ಹಿಂಗೆ ಮಾಡ್ತಾರ ಯಾವಾಗಲೂ. ಎಷ್ಟು ಕಷ್ಟಪಟ್ಟೆ ಒಂದು ಹೆಣ್ಮಗಳು ಮುಂದೆ ಹೋಗ್ತಾ ಇದ್ದಾಳೆ, ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮುಂದೆ ಹೋಗೋಕ್ಕಾಗ್ತದ? ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡಿಪ್ಪ ನನ್ನ ಅಭಿಮಾನಿ ದೇವರೇ. ಎಲ್ಲರಿಗೂ ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ನೀವು ಇಷ್ಟೆಲ್ಲ ಓದಿದವ್ರು ಇದ್ದೀರಾ, ಎಷ್ಟು ಒಳ್ಳೆ ಎಜುಕೇಷನ್ ಅಪ್ಪ ಅಮ್ಮ ಕೊಡಿಸಿದಾರ, ಎಷ್ಟು ಒಳ್ಳೆಯವ್ರು ಇದ್ದೀರಾ. ಒಂದು ಕಮೆಂಟ್ ಮಾಡಕ್ಕೆ ನಿಮ್ಗೆ ಎಷ್ಟು ಏನೂ ಓದೇ ಇದ್ದವ್ರ ನನ್ನ ಮನೆ ಕೆಲಸ ಮಾಡುವಂಥ ನನ್ನ ಸುಜಾತ ಏನೂ ಬರೋದಿಲ್ಲ ಪಾಪ, ಓದಿಲ್ಲ ಏನಿಲ್ಲ, ಆದರೂ ಹಂಗೆ ಬರ್ದೇ ಇದ್ರು ಸಹಿತ ಏನೇನೋ ಟ್ರೈ ಮಾಡಿ ಅಟ್ಲೀಸ್ಟ್ ಹಿಂಗಾದ್ರೂ ಮಾಡಿ ಅವಳು ಕಮೆಂಟ್ ಮಾಡ್ತಾಳೆ ಅವಳು. ಯಾಕಂದ್ರೆ ಎಷ್ಟು ಹೆಮ್ಮೆ ಅನಿಸ್ತದೆ ನನಗೆ ಅವಳು ಮಾಡ್ತಾಳಲ್ಲ. ಅದಕ್ಕೆ ನೀವು ಮಾಡಿರಿ, ಎಲ್ಲ ಅಮ್ಮಂದಿರಿ, ಎಲ್ಲ ಓದಿದವ್ರಿದ್ದೀರಿ, ಎಲ್ಲರೂ ಇದ್ದೀರಿ. ಈ ಮಗಳ ಸಲುವಾಗಿ ಒಂದು ಕಮೆಂಟ್ ನೀವು ಮಾಡಲ್ಲ. ಈ ಶ್ರಾವಣ ಮಾಸ ಒಳಗೆ ಏನೇನಿರ್ತದೆ ಇದ್ರೊಳಗೆ ಈಗ ನಾನು ಕಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಹಾಂ, ಆಮೇಲೆ ಮತ್ತು ನಾನು ಇವತ್ತು ಏನೇನೇನು ಮಾಡ್ತೀನಲ್ಲ ನೀವೆಲ್ಲ ತೋರಿಸಿ. ಭಾಳ ಮಾತಾಡಿದೆ ಅಮ್ಮ, ಏನು ಮಾಡೋದು, ಪಟ 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 ಮಾತಾಡ್ಕೊಂಡು ಮಾತುಗಳು ಬಂದ್ಬಿಟ್ಟು ಸಾರಿ ನೀವು ಬೈದಿ ಸಲುವಾಗಿ ನನಗೆ ಕಮೆಂಟ್ ಮಾಡಿ ಅಂತ. ಯಾಕಂದ್ರೆ ಮಗಳು ಪ್ರೀತಿ ಮಾಡ್ತಾಳಲ್ಲ, ಪ್ರೀತಿ ಮಾಡೋ ಮಗಳ ಅಮ್ಮಗಳ ಮೇಲೆ, ಅಣ್ಣ ತಮ್ಮಂದಿರುಗಳ ಮೇಲೆ, ಎಲ್ಲರ ಮೇಲೆ ಹಕ್ಕಲೆ ಅವಳು ಕೇಳ್ತಾ ಇದ್ದಾಳೆ ಕಮೆಂಟ್. ಅದಕ್ಕೆ ಏನು ವಿಷಯ ಮಾಡ್ಕೋಬೇಡಿ. ಹಾಂ, ಈಗಿಬ್ರು ಚಪಾತಿ ಮಾಡಕ್ಕೆ ರೆಡಿ ಆಗಿದ್ದೀವಿ. ಚಪಾತಿ ಎಲ್ಲ ಮೇಡಮ್ ಇಲ್ಲಿ ರೆಡಿ ಮಾಡಿಟ್ಟಾರ ನೋಡ್ರಿ. ಈಗ ಕಾಣಿಸ್ತಾ ಇದೆ? ಹಾಂ, ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ಎಲ್ಲ ರೆಡಿ ಅದಾವ. ಪಟ 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 ಹಿಂಗೆ ಲಟ್ಸೋದ, ಮತ್ತೆ ಪಟ್ 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 ತವೆ ಒಳಗೆ ಹುರಿತಾಳ. ಈಗೇನು ಎಕ್ಸ್ಪರ್ಟ್ ಆಗ್ಯಾಳ ಅವಳ. ಮತ್ತು ನಮ್ಮ ಮನೆಯವ್ರಿಗದು ತಿಂಡಿ ಎಲ್ಲ ಹಾಕ್ಕೊಡ್ಬೇಕು. ಮತ್ತು ಇನ್ನೂ ಸಮೃದ್ಧಿ ಹೋಗಿಲ್ಲ, ಅವಳು ಹೋಗ್ತಾಳೆ. ಆಮೇಲೆ ಅಜ್ಜಿ ಈಗ ರೆಡಿಯಾಗಿ ಅವರು ಬರ್ತಾರೆ, ಸ್ನಾನಕ್ಕೆ ಹೋಗ್ಯಾರ. ಮತ್ತು ಶರಣ್ ಬೆಳಿಗ್ಗೆನ ಬೇಗ ಹೋದ. ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೋತೀನಿ. ಮತ್ತು ಮಾತು ಹಚ್ಕೊಂಡು ನಿಂತೆ ಅಂತಂದ್ರೆ ಹೆಂಗೆ ಟೈಮ್ ಹೋಗಿದ್ದು ನಿಮ್ಮ ಜೊತೆ ಗೊತ್ತಾಗಲ್ಲ. ಅದಕ್ಕೆ ಪಟ್ ಪಟ್ ಮತ್ತೆ ಎಲ್ಲ ರೆಡಿಯಾಗಿ ಪಟಾಪಟ ಶ್ರಾವಣ ಮಾಸ ಒಳಗೆ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಎಲ್ಲ ಇದೆಲ್ಲ ಎಷ್ಟು ಮಾಡೋ ತನಕ ಅಂತಂದ್ರೆ ಏನು ಹೇಳೋದೇ ಇಲ್ಲ ಬಿಡಿ. ಅದು ಹೆಂಗೆ ಟೈಮ್ ಹೋಗ್ತದೆ ಗೊತ್ತಾಗೋದಿಲ್ಲ. ಮತ್ತು ಮೊದಲ ಶ್ರಾವಣ ಮಾಸ ಬೇರೆ ಪೂಜೆಗಳು ಎಲ್ಲ ಇರ್ತಾವೆ ನೋಡಿ. ಗ್ಯಾಸ್ ಜೋರ ಇದ್ದಂದ ಹಂಗೆ ಇದಾಗತೈತಿ ನೋಡಿ. ಸುಜಾತ ಹೆಂಗೆ ರೆಡಿಯಾಗಿ ಹೇಳ್ರಿ, ಎಲ್ಲ ರೆಡಿಯಾಗಿ ಬಂದಿರ್ತಾಳೆ. ಬೆಳಿಗ್ಗೆ ನಮ್ಮ ಮನೆಯೊಳಗೆ ಎಷ್ಟು ಗಂಟೆಗೆ ಬರ್ತಾವೆ ಗೊತ್ತಾವಳು? ಬೆಳಿಗ್ಗೆ 6:30 ಅಂದ್ರೆ ನಮ್ಮ ಮನೆಗೆ ಬಂದಿರ್ತಾಳೆ. ಬೆಳಿಗ್ಗೆ ಅವ್ರ ಮನೆಯಾಗಿಂದೆಲ್ಲ ಮಾಡಿ ಮತ್ತು ರೆಡಿಯಾಗಿ ಎಲ್ಲ ಬಂದಿರ್ತಾಳೆ. ಎಷ್ಟು ಖುಷಿ ಅನ್ನಿಸ್ತೈತೆ ನನಗೆ. ಮತ್ತು ಮಾಡಲಿ ಕಷ್ಟಪಡಲಿ, ಅವಳು ಕಷ್ಟಪಡೋ ದಿನಗಳು ಅದಾವ. ಒಂದು ಟೈಮ್ ಒಳ್ಳೆ ಟೈಮ್ ಹಾಕಿದ್ದು ಬರ್ತೈತೆ. ಆಕಿ ಯೂಟ್ಯೂಬ್ ಚಾನೆಲ್ ತೆಗಿಯಾಕಿದ್ದಾಳೆ, ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಹಾಂ, ಅಜ್ಜಿಗೆ ಬೆಂಡೆಕಾಯಿ ಪಲ್ಯ ಮಾಡೋದ, ಬೆಂಡೆಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ. ಆಮೇಲೆ ಚಪಾತಿ, ಮೆತ್ತಗೆ ಚಪಾತಿ ರೆಡಿ ಐತಿ. ಅಜ್ಜಿ ಹೊಸ ಸಾಡಿ ಹಾಕೊಂಡಾರೆ, ವಿಡಿಯೋ ಮಾಡ್ಕೊಂಬರೋದು ಹೆಂಗ್ ಮಾಡಿ. ಅಜ್ಜಿ साडी छान आहे की. लोक लावून दिलाय म्हणा. छान आहे साडी, छान सर आहे. ರೀ ಎಷ್ಟು ಚಂದ ಶರ್ಟ್ ಹಾಕೊಂಡಿದೀರಾ ರೀ. ಮತ್ತೆ ಎಷ್ಟು ಚಂದ ಬಾಚ್ಕೊಂಡಿದೀರಾ. ಎಷ್ಟು ಭಾರಿ ಇರೋ ತರ ಕಾಣಿಸ್ತಾ ಇದೀರಾ ರೀ. ರೀ ಏನ್ರೀಪ ಹಿಂಗಾದ್ರೆ ಹೆಂಗ್ರಿ? ಏನ್ ಮಾಡ್ಲಿ ನಾ? ಹೆಂಗ್ ನಾ ಮನ್ಯಾಗಿರ್ಲಿ ಹೇಳಿ? ಇಲ್ಲ ನೀವು ಆಫೀಸ್ಗೆ ಹೋದ್ರೆ ನಂಗೆ ಇರಾಕ್ ಆಗೋದಿಲ್ಲ. ಹಿಂಗೆಲ್ಲ ಮಾಡ್ಕೊಂಡು ಕೂತ್ರೆ ಇಷ್ಟು ಹೀರೋ ಹಂಗ್ ಬಾಚ್ಕೊಂಡ್ ಹಿಂಗೆಲ್ಲ ಬಟ್ಟೆ ಹಾಕೊಂಡ್ ಇಷ್ಟು ಚಂದ ರೆಡಿ ಆಗಿ ಮಿಸಿ ತೀರ್ಸ್ಕೊಂಡ್ ಮತ್ತ ಅದಕ್ಕೆ ಕರಿ ಚಸ್ಮಾ ಮ್ಯಾಚಿಂಗ್ ಮಾಡ್ಕೊಂಡ್ ಅದಕ್ಕೆ 1-3 ಪಟ್ಟ ವಿಭೂತಿ ಬಡ್ಕೊಂಡ್ ಅಲ್ಲ ಇಷ್ಟು ಸ್ಮಾರ್ಟ್ ಹೀರೋ ಹಂಗಾದ್ರೆ ನಮ್ಮ ಮನಿ ಒಳಗೆ ಹೀರೋ ಅಂತಂದ್ರೆ ಹೆಂಗಿರ್ಲಿ? ಕೆಲಸ ಮಾಡುವಾಗ ನೀವು ನನ್ನ ಜೊತೆ ಇದ್ರೆ ನಾನು ಕೆಲಸನೂ ಮಾಡ್ದಂಗಾಗಲ್ಲ. ಕೆಲಸ ಮಾಡ್ದಾಗ ಅನ್ಸಲ್ಲ ನೀವು ಇದ್ರೆ ನನ್ನ ಜೊತೆ. ಯಾಕಂದ್ರೆ ನನ್ನ ಜೊತೆ ಇರಿ ಅಷ್ಟ. ಹಿಂಗೆ ಹೀರೋ ಹಂಗ್ ರೆಡಿಯಾಗಿ ನೀವು ಆಫೀಸ್ಗೆ ಹೋದ್ರೆ
ರಾತ್ರಿ ಎಲ್ಲ ಗೊರ್ಕಿ ಹೊಡೆದು ಚೆನ್ನೈ ಮಾಡಿದ್ದೀನಿ. ನೋಡಿದ್ರ ಹೆಂಗ್ ಮಾತ ಮರೆಸ್ತಾರೆ ಮತ್ತೆ ಯಾವ ಮಾತು ತೆಗೆದ್ರು ನೋಡಿ. ಹೆಂಗ್ ನಿಂತಾರ ಹೀರೋಯಿನ್ ತರ, ಅಜ್ಜಿ ಹೆಂಗ್ ನಿಂತಾರ ನೋಡ್ರಿ, ಹೀರೋಯಿನ್ ತರ ಕಾಣಿಸತ್ತಾರ. ಹೊಸ ಹೊಸ ಸಾಡಿ ಹಾಕೊಂಡ ವಿಡಿಯೋ ಮಾಡತ್ತೇನೆ ಅನ್ನತ್ಲೆ ಖುಷಿ ಆಗೈತೆ ಅವರಿಗೆ. ಮತ್ತು ಹೊಸ ಹೊಸ ಸಾಡಿ ಹಾಕೋದು ಹೆಂಗಪ್ಪ ನಾ ಇಟ್ಟಾದ್ರು ಏನು ಮಾಡಲಿ ಅಂತಂದ್ರು. ಎಷ್ಟು ನಂಗೆ ಖುಷಿ ಆಗೈತೆ ಗೊತ್ತಾ. ಅಜ್ಜಿ ಹೊಸ ಹೊಸ ಅಜ್ಜಿ ಹೇಳಿದಿ ಸಾಡಿ ಭಾಳ ಚಂದ ಕಾಣಿಸತೈತೆ ಅಂತ ಹೇಳಿ. ಅಜ್ಜಿ ಸಾಡಿ ಮತ್ತು ಚೂಡಿ ಭಾಳ ಚಂದ ಕಾಣಿಸತೈತೆ ಅಂತ ಹೇಳಿ ಅವ್ರಿಗೆ ಅದ ಬೇಕಾಗಿರ್ತೈತೆ ಅವ್ರಿಗೆ. ಈಗ ಅಜ್ಜಿ ಚಂದ इथंच थांबायचं. यावं बंदी. ओके बाय. ಅಜ್ಜಿ ಔಷಧಿ ಹಾಕಂತ ಇದಾರೆ ಕಣ್ಣಾಗ. ತಿಂಡಿ ಆಯ್ತು, ಈಗ ತಿಂಡಿ ಮಾಡ್ಕೊಂಡೆ. ನಿಮ್ದೆಲ್ಲ ತಿಂಡಿ ಆಯ್ತಿನಿಲ್ಲ? ತಿಂಡಿ ಮಾಡ್ಕೊಳ್ರಿ ಎಲ್ಲರೂ. ನಮ್ಮ ಮನೆಯವರು ಎಲ್ಲ ತಿಂಡಿ ಮಾಡಿ ಆಫೀಸ್ಗೆ ಹೋದ್ರು. ಹೆಂಗೆ ಟೈಮ್ ಪಾಸ್ ಮಾಡ್ಕೊಳ್ಳೋದು ಅವ್ರು ಇಲ್ಲದೆ. ನನ್ನ ಜೊತೆನೇ ಯಾವಾಗಲೂ ಹಿಂಗೆ ಬಂಧನೊಳಗೆ ಗಟ್ಟಿ ಕಟ್ಕೋಬೇಕು ಅನಿಸ್ತದೆ ನನಗೆ. ಬಿಟ್ಟು ಆಫೀಸ್ಗೆ ಹೋಗ್ತಾರೆ ನೋಡಿ. ಏನು ಮಾಡ್ತೀರಾ? ಯಾವಾಗ ಡ್ಯೂಟಿ ಮುಗೀತದ ಅಂತ ಇದ್ದೀನಿ ನಾನು. ಚಾಲು ನೋಡಿ, ಇಲ್ಲಿ ನೋಡಿ. ಮತ್ತೆ ಔಷಧಿ ಹಾಕಕ್ಕೆ ಔಷಧಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ದಿಂಬ ಇಟ್ಟ ಅವ್ರು ಬರೋಕ್ಕಿಂತ ಮೊದಲು ಈ ರೀತಿ ಮಾಡಿದರೆ ಎಷ್ಟು ಖುಷಿ ಆಗ್ತಾರಲ್ಲ ಅವ್ರು. ಇರೋ ಟೈಮ್ ತಕ್ಕೊಂಡೆ ಸ್ವಲ್ಪ ಅವ್ರ ಸಲುವಾಗಿ ಹಿರಿಯರ ಮನೆಯಾಗಿದ್ರೆ ಇಷ್ಟ ಮಾಡಿ. ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರೆ ನಿಮಗೆ. ಭಾಳ ಮಾಡೋಕ್ಕೆ ಹೋಗಬೇಡಿ. ಮಾಡ್ತಾರೆ, ಎಲ್ಲನೂ ನಮ್ಮ ಕೈಯಿಂದ ಸಾಧ್ಯ ಆಗಲ್ಲ. ಎಷ್ಟು ಆಗ್ತದಲ್ಲ ಅಷ್ಟು ಮಾಡೋದ. ಇಷ್ಟು ಮಾಡಿ ಅವರಿಗೆ ಪ್ರೀತಿಯಿಂದ ಒಂದು ಮಾತು ರೆಡಿ ಆಗಿರ್ತಾರಲ್ಲ ಅವ್ರ. ಭಾಳ ಚಂದ ಕಾಣಿಸತೈತೆ. ಅಜ್ಜಿ ನಿನಗೆ ಈಗ ಮಾತಾಡ್ತಾ ಇದ್ದಾರೆ ಎಲ್ಲ ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಟ್ರೈನ್ ಅದೆಲ್ಲ ಓಡಾತೈತಿ ನೋಡ್ರಿ ಈಗ. ಯಾಕಂದ್ರೆ ಹುಡುಗಿಗೆ ಸ್ಕೂಲಿಗೆ ಬಿಡೋದೈತಿ. ಗಡ್ಬಡಿ ನೋಡ್ರಿ ಇಲ್ಲಿ ಟ್ರೈನ್ ನಮ್ದು ಎಷ್ಟು ಫಾಸ್ಟ್ ಐತಿ. ಚಾ ಇದೆ ಈಗ ಕುಡಿಯೋದ. ಸುಜಾತ ಪ್ಲೇಟ್ ಒಳಗೆ ಹಾಕೊಟ್ಟೆ. ಹೋಗುವ ಕುಡಿ ಪಟ್ನ ಪ್ಲೇಟ್ ಒಳಗೆ ಕುಡಿದು ಹೋಗಂತಂದೆ ಕಳಿಸ್ಕೊಟ್ಟೆ. ಪಾಪ ಹುಡುಗಿಗೆ 10 ಗಂಟೆ ಸ್ಕೂಲಿಗೆ ಬಿಡಬೇಕು. ಪಲ್ಯ ಮಾಡಿ ಇಟ್ಟಿದ್ದೀನಿ. ಟೊಮೆಟೊ ಹುಡುಗರಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದೆ ಅನ್ನೋದ್ಲೆ ಅರ್ಧ ಕಟ್ ಮಾಡಿ ಟೊಮೆಟೊ ಅದ್ರ ಪಲ್ಯ ಒಳಗೆ ಒಗ್ದಿರ್ತೀನಿ. ಆಮೇಲೆ ಟೊಮೆಟೊ ತೆಗೆದು ಒಗ್ದಿರ್ತೀನಿ. ಹಿಂಗಾಗ್ತದೆ ನೋಡಿ. ನಮ್ಮ ಮನೆಯೊಳಗೆ ಟೊಮೆಟೊ ಹುಡುಗರು ಇಷ್ಟಪಟ್ಟು ತಿನ್ನೋದನ್ನೇ ಇಲ್ಲ. ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡಿಟ್ಟಿದ್ದೀನಿ ಗೊತ್ತಾ. ಕುಕ್ಕರ್ ಒಳಗೆ ಹಾಕಿದ್ದೀನಿ ಮತ್ತು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟು ಬರೋ ಮಠ ತನಕ ಅಂತಂದ್ರೆ ಕುಕ್ಕರ್ ಒಳಗೆ ಪೂರ್ತಿ ಬಾಯ್ಲ್ ಆಗಿ ಜುನ್ಕಾಗೈತೆ ನೋಡಿ ನಮ್ದು ಹಾಗಲಕಾಯಿ ಪಲ್ಯ ಇವತ್ತು. ಇದ್ರಾಗೂ ಹೆಂಗೆ ಟೊಮೆಟೊ ಒಗ್ದಿದ್ದೀನಿ ನೋಡಿದ್ರ ಹಿಂಗೆ ಒಗಿತೀನಿ ನೋಡಿ ಟೊಮೆಟೊ. ಮತ್ತೆ ಎಲ್ಲ ಮಾಡಿ ಹೋಗಿದ ಸುಜಾತ ಪಾಪ ಗಡ್ಬಡಿ ಮಾಡಿ ಹೋಗ್ತಾಳೆ ಎಲ್ಲ. ಮತ್ತು ನಾ ಸ್ವಲ್ಪ ಫಿನಿಶಿಂಗ್ ಮಾಡ್ಕೊಂಡಿರ್ತೀನಿ ಆಮೇಲೆ. ಮತ್ತು ನಿಮ್ದದು ಇನ್ನೂ ತಿಂಡಿ ಆಯಿತು ಏನಿಲ್ಲೋ? ತಿಂಡಿ ಅದು ಮಾಡ್ಕೊಳ್ರಿ ಪಟ ಟೈಮ್ ಆಗ್ತದ. ಮತ್ತು ಲೇಟ್ ಮಾಡ್ಕೊತ ಕೂಡಬೇಡಿ. ಹಂಗೆ ಕೆಲಸಗಳು ಇರ್ತಾವೆ. ಎಷ್ಟು ಕೆಲಸ ಮಾಡಿದ್ರು ಅವೇನು ಕೆಲಸ ಮುಗಿತಾವೆ ನಿಮ್ದು. ಹಂಗೆ ಇರೋದ ಅದ ಕೆಲಸ. ಅದಕ್ಕೆ ತಿಂಡಿ ಅದು ಮಾಡ್ಕೊರಿ, ಟೈಮ್ ಆಗೈತಿ. ಆಮೇಲೆ ನೀವೇನೇನು ತಿಂಡಿ ಮಾಡಿದ್ದೀರಾ ಏನು ಗೊತ್ತಾಗೋದು ನನಗೆ. ನಿಮ್ಮ ತಿಂಡಿ ಏನೇನು ಮಾಡಿರ್ತೀರ ಅಂತ ಹೇಳಿ. ಯಾಕಂತಂದ್ರೆ ನಾನು ತಿಂಡಿ ಮಾಡಿದ್ದೆಲ್ಲ ನಿಮ್ಗೆ ತೋರಿಸ್ತೀನಿ. ನೀವೇನು ತಿಂಡಿ ಮಾಡಿದಾರೆ ನಂಗೆ ಕಮೆಂಟ್ ಮಾಡಬೇಕಾ? ನೀವು ಏನು ಮಾಡಿದ್ದೀರಲ್ಲ ಮತ್ತು ನೋಡಿ ನಾನು ಮಾಡ್ತೇನೆ. ನೀವು ಮಾಡಿದ ಕೂಡಲೇ ನನಗೂ ಅದೇ ಏನು ಮಾಡೋದು ನಾನು ಅಂತ ಹೇಳಿ ನನಗೂ ಏನು ಮಾಡ್ಬೇಕು ಡಬ್ಬಾಗ ಏನು ಕಟ್ಟಬೇಕು ಅಂತ ನನಗೂ ನಿಮ್ಮ ಕಮೆಂಟಿದಿಂದ ನನಗೂ ಗೊತ್ತಾಗ್ತೈತಿ. ಇವ್ರಿಗೂ ಮಾಡಿ ಕೊಡ್ತೇನೆ ನಾನು. ನೀವೇನು ಮಾಡಿದ್ದೀರಲ್ಲ ನನಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ಹೆಂಗೆ ಮಲ್ಕೊಂಡಾರ ನೋಡಿದ್ರೆ ಒಂದು ಸಣ್ಣ ಮಗು ಮಲ್ಕೊಂಡಂಗೆ. ಎಷ್ಟು ಶಾಂತ ಸಮಾಧಾನಲೆ ಎಷ್ಟು ಇದು ಮಾಡ್ಕೊಂಡು ಮಲ್ಕೊಂಡಿದ್ದಾರಲ್ಲ ನೋಡಕ್ಕೆ. ಒಂದು ಮಗು ಮಲ್ಕೊಂಡಿದ್ದಂಗೆ ಆಯಿತು. ನಿಮಗೆ ತೋರಿಸೋಣ ಅಂತ ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅವ್ರು ಮಲ್ಕೊಂಡಿದ್ದ ಹೆಂಗೆ ಮಲ್ಕೊಂಡಿದ್ದಾರೆ ನಂಗೆ ನೋಡಿ ಎಷ್ಟು ಇದಾಯಿತು. ಮಲ್ಕೊಳ್ಳಿ ಶಾಂತ ಸಮಾಧಾನಗೆ ಆರಾಮ್. ಅಲ್ಲಿ ನೋಡಿ ಟೈಮ್ 1 ಗಂಟೆ ಆಗಿ ಬಂದ ಟೈಮ್. ಅಜ್ಜಿ ಊಟ ಮಾಡೋಕ್ಕೆ ತಯಾರಿಲ್ಲ. ಎಷ್ಟೊಂದು ಮಾತು ಹಚ್ಕೊಂಡು ಕೂತಿದ್ದಾರೆ ಗೊತ್ತಾ. ಈಗ ಅದ ಊಟ ಮಾಡಿಸ್ಬೇಕು.
ಬೇಳೆ ಸಾರು ಬಿಸಿ ಮಾಡ್ಬೇಕು. ಒಂದು ವಾಟಿ ಕೆನಿ ಎಲ್ಲ ಹಾಕಿ ಅವ್ರಿಗೆ ಮೊಸರು ಮಾಡಕ್ಕೆ ಇಟ್ಟಿದ್ದೀನಿ. ಮೊಸರು ಆಗಿಲ್ಲ, ಏನು ಮಾಡ್ತೀರಾ, ಏನು ಕೊಡೋದು ಪಾಪ. ಕಾಳ ಇದು ಹಲ್ಲಿಗೆ ಬರಲ್ಲ. ಈಗ ಹಾಗಲಕಾಯಿ ಪಲ್ಯನ ಕೊಡ್ಬೇಕು, ಅದೇ ಜುನ್ಕ ಆಗೈತೆ, ಅದ ಕೊಡ್ಬೇಕೀಗ. ಮತ್ತು ಇಲ್ಲಿ ನೋಡಿ ಮೊಸರು ಗಟ್ಟಿ ಮೊಸರು ಮಾಡೋಣ ಅಂತ ಪಾಪ ಇಟ್ಟಿದ್ದೀನಿ ಡಬ್ಬ ಒಳಗೆ ಹಾಕಿ, ಆದ್ರೂ ಮೊಸರು ಆಗಿಲ್ಲ ನೋಡಿ. ಏನು ಮಾಡ್ತೀರಾ, ಏನು ಮಾಡಬೇಕು, ನನಗೆ ಟಿಪ್ಸ್ ಕೊಡ್ರಿ, ಕಮೆಂಟ್ ಮಾಡ್ರಿ. ಮೊಸರು ಮಾಡಕ್ಕೆ ಅವ್ರಿಗೆ ಬೇಕಾ, ಮಧ್ಯಾಹ್ನ ಮೊಸರು ತಿಂತಾರ अजी, ಅದಕ್ಕೆ ಮೊಸರು ಕೊಡ್ತೇವೆ. कोण आलं तर दिसत नाही बसा मध्ये बघतो बघतो तोंड अरे म्हणायचंय तोंड बघायचंय असं बाई. ಇಲ್ಲಿ ನೋಡಿ ಮಗ ನೋಡಿ ಇಲ್ಲಿ ಅಮ್ಮಾಗ ಎಳ್ನೀರು ಕೊಡಂತ ಹೇಳಿ ಆಮೇಲೆ ಸಮೂಹ ಬಂದ್ಮೇಲೆ ಕೊಡ್ತೇನೆ. ಅಲ್ಲಿ ಇಡೋಗ್ರಿ. ಅತ್ತೆ ಈಗ ಜಸ್ಟ್ ಊಟ ಮಾಡಿ ಎಲ್ಲ ಬರ್ಪಿ ಅದು ಎಲ್ಲ ತಿಂದ್ರು, ಅವರು ತೊಗೊಂಬಂದಿದ್ರಲ್ಲ ಅದೆಲ್ಲ ತಿಂದಾರೆ. ಮತ್ತು ಆಮೇಲೆ ಸಮೂಹ ಬರ್ತಾಳ, ಅವಾಗ ಅವ್ರಿಗೂ ತೆಗೆದು ಕೊಡ್ತೇನೆ, ಕುಡಿತಾರೆ. ಹಾಂ ಹೌದಾ, ಹಾಂ ಓಕೆ. ಇಲ್ಲಿ ನೋಡಿ ನಮ್ಮ ನೇಬರ್ ಅವರು ಶೋಭಾ ಫೌಂಡೆ ಅಂತ ಹೇಳಿ ನನಗೆ ಅಕ್ಕ ಇದ್ದಂಗೆ ಅವ್ರೆ. ನೋಡ್ರಿ ಎಷ್ಟೊಂದು ಕೊಬ್ಬರಿ ಬರ್ಫಿ ತೊಗೊಂಬಂದಿದ್ದಾರೆ, ಎಷ್ಟೊಂದು ಕಾಳಜಿ ಮಾಡ್ತಾರೆ. ಅಜ್ಜಿ ಸಲುವಾಗಿ ಮೆತ್ತಗಂತ ಹೇಳಿ ಅಜ್ಜಿ ಬಂದಿದ್ದು ವಿಡಿಯೋ ನೋಡಿದ್ದಾರೆ, ಅದಕ್ಕೆ ಅಜ್ಜಿ ಸಲುವಾಗಿ ಮಾಡ್ಕೊಂಬಂದಾರೆ. ಯಾವಾಗ ಮಾಡಿದ್ರಿ, ಯಾವಾಗ ನಿಮ್ಗೆ ಟೈಮ್ ಸಿಕ್ತು, ಇಷ್ಟೊಂದು ನೀವು ಕಾಳಜಿ ಮಾಡ್ತೀರಲ್ಲ, ಈ ಕಾಳಜಿನ ನನಗೆ ಎಷ್ಟು ಇದಾಗ್ತದೆ. ಅಭಿಮಾನಿ ದೇವ್ರಂದ್ರೆ ಹಿಂಗಿರ್ತಾರೆ. ಅದಕ್ಕೆ ನಾ ವಿಡಿಯೋ ಹೇಳಿರ್ತೀನಿ, ನೀವು ಖುಷಿಯಾಗಿರಿ, ನೀವು ಆರಾಮಾಗಿರಿ, ನೀವು ಪ್ರೀತಿಯಿಂದಿರಿ, ನೀವು ಆರಾಮಾಗಿದ್ರೆ ನಾ ಆರಾಮಾಗಿರ್ತೀನಿ ಅಂತ ಹೇಳೋದು ಎಲ್ಲ ನನ್ನ ಅಭಿಮಾನಿಗಳಿಗೆ. ಅದಕ್ಕೆ ಹೇಳ್ತೀನಿ, ಎಷ್ಟೊಂದು ಕಾಳಜಿ ಮಾಡಿ ನಮಗೆ ಭೇಟಿಯಾಗಕ್ಕೆ ನೀವು ಬರ್ತೀರಲ್ಲ, ಅದ ಒಂದು ಖುಷಿ ಅದ. ನಾ ನೋಡಿ ಸುಮ್ಮನೆ ಹಂಗಿರ್ಲಿ. ನಿಮಗೆ ನೋಡಿ ನನಗೆ ಮಾತಾಡ್ಬೇಕನ್ನ ಅನ್ಸಲ್ಲ, ಯಾಕಂದ್ರೆ ಬರೀ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಈ ಕಣ್ಣ, ಈ ಮೂಗ, ಈ ಮಿಸಿ, ಮತ್ತು ಅದ್ರ ಮೂಗಿನ ಕೆಳಗೈತಲ್ಲ, ಅದು ನೋಡ್ಬೇಕಂತ ಅನಿಸ್ತದೆ ನನಗೆ. ಮತ್ತೆ ಶರ್ಟ್ ಎಷ್ಟು ಭಾರಿ ಶರ್ಟ್ ಹಾಕೊಂಡ್ ಕೂತಿದ್ದೀರಾ. ಮತ್ತೆ ಇದು ಊಟ ಮಾಡೋರದಿರ್ಲಿ, ಇವ್ರಿಗೆ ಹೇಳ್ತೇರಿ, ನೀನು ನೋಡಿಪ್ಪ ಬಂದ ತಕ್ಷಣ ಶೇಂಗಾ ತಿಂದು ಕೂಡ್ತಾರೆ, ಊಟನ ಮಾಡಲ್ಲ. ಎಲ್ಲರೂ ನಾನು ವಿಡಿಯೋ ನೋಡ್ತೇರಿ, ಗಪ್ಪ ಕೊಡ್ತೇರಿ, ಏನು ಮಾಡ್ತೀರಾ. ಇವರು ನನಗೆ ನೋಡಿ ಹೆಂಗೆ ಕಿರ್ಕಿರ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೇರೋ ಏನಿಲ್ಲ ಇವರಿಗೆ. ನೋಡಿ ಈಗ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ, ಸ್ಮಾರ್ಟ್ ಹೀರೋ ಥರ. ಅದಕ್ಕೆ ನೋಡ್ತಾ ಇದ್ದೀನಿ ನಾ. ಬರೀ ನಿಮಗೆ ಸ್ಮಾರ್ಟ್ ಅನ್ಸತ್ತೇರ ನಂತಲೇನ. ನೋಡಿ ಕಟಿಂಗ್ ಎಷ್ಟು ಭಾರಿ ಆಗದ, ಮಿಸಿ ಎಷ್ಟು ಕಟಿಂಗ್ ಭಾರಿ ಮಾಡ್ಕೊಂಡಿದ್ದೀರಾ. ಕಣ್ಣು ನೋಡಿ ಬಿಳಿ ಬುಟಕ್ ಶೇಂಗಾ ತಿನ್ನೋದು. ಕಾಳು ಶೇಂಗಾ ತಿನ್ನಿಸ್ತೀರಾ ನನಗೂ. ಇಲ್ಲಿ ಬಾಜುಕ್ ಇರ್ತೀನಿ, ಎಷ್ಟೊಂದು ಕಾಳುಗಳು ತಿಂತಾ ಇರ್ತೀರಾ. ಒಂದು ಕಾಳು ಬಾಯಿ ಒಳಗೆ ಹಾಕ್ಬೇಕಂತ ಅನ್ಸಲ್ಲ. ನನ್ನ ಗಿಳಿನೂ ನನ್ನ ಬಾಜುಕ್ ಬಿಟ್ಟು ಬಂದ್ ನಿಂತೈತಿ, ಆ ಗಿಳಿಗೆ ಒಂದು ತುತ್ತು ತಿನ್ನಿಸ್ಬೇಕಂತ ಅನ್ಸಲ್ಲ. ಇವ್ರೆ ಹೇಳ್ತಿರೋ ಬಿಡ್ತಿರೋ, ಈ ನೋಡಿ ಹಿಂಗೆ ನಗಸ್ಕೊತ್ ಕೊಡ್ತಾರ ನನ್ಗ. ಮತ್ತೆ ತಿನ್ಸಿದಾರ ಮೊದ್ಲ. ನೋಡಿ ಊಟ ಮಾಡ್ಕೊತ ಹೆಂಗೆ ನೋಡ್ಕೊತ ಕೂತಾರ ನೋಡಿ. ಮಧ್ಯಾಹ್ನ ಬಂದಿದ್ದಾರೆ. ಅದು ಎಷ್ಟು ಹಾಡ ಇಷ್ಟ ಆಗೈತೆ ನೋಡಿ ಇವ್ರಿಗೆ. ಅವ್ರು ಯಾರ ಇವ್ರು ಯಾರ ಅಂತ ಎಲ್ಲ ಕೇಳ್ಕೊತ ಕೂತಾರ ನೋಡಿ. ನಾನು ಅಪ್ಪು ಎಲ್ಲ ಹೆಂಗೆ ಮಾಡೈತೆ ನೋಡ್ದಿ, ಎಲ್ಲ ಚಲೋ ಆಗೈತಿ. ವಿಡಿಯೋನು ಭಾಳ ಜನ ನೋಡತ್ತಾರ ನೋಡಿ ಎಲ್ಲರೂ. ಆಯ್ತು, ಊಟ ಮಾಡುವತ್ತು. ಬೆಂಡೆಕಾಯಿ ಪಲ್ಯ ಚಲೋ ಆಗೈತಿ, ಭಾಳ ಬೆಳಿಗ್ಗೆ ಅದು ಭಾಳ ನೋಡಿ. ಬೆಂಡೆಕಾಯಿ ಪಲ್ಯ ಭಾಳ ಅಪ್ಪುಗೆ ಇಷ್ಟ ಆಗೈತೆ ಅಂತ ಭಾಳ ದಿನ ನಂತರ ಚಲೋ ಆಗೈತೆ ಅನ್ನತಾನ. ಮತ್ತು ಚಲೋ ಹುರಿದು ಮತ್ತು ಭಾಳ ತನಕ ಸಣ್ಣ ಗ್ಯಾಸ್ ಮಾಡಿ ಇತ್ತು, ಅದು ಹಂಗೆ ಚಾಲು ಇತ್ತು. ನಾ ಮರೆತು ಬಂದ್ ಮಾಡಿರಲಿಲ್ಲ. ಸುಜಾತ ಗಂದಿ, ಏನು ಸುಜಾತ ನೀ ಏನು ಪಲ್ಯ ನೋಡಿಲ್ಲ, ಹೊತ್ತಿಸ್ಬಿಟ್ಟು ಎಲ್ಲ. ಹಾಂ ಹೌದು. ಆಮೇಲೆ ಅದ ಅಂದೆ. ಆಮೇಲೆ ಅನಂತಲೇ ಆಯ್ತು ರೀ, ಸಾರಿ ಆಂಟಿ ಅನ್ನತಾಳೆ. ಮತ್ತೆಲ್ಲ ಆಗೈತೆ, ಮಾತು ಸರಿ ಆಗೈತಿ, ಏನಿಲ್ಲ ನಡೀತೈತೆ ತಗೊಂಡು. ಆದರೂ ಲಕ್ಷ ಕೊಡ್ತಾ ಇರಿ ಗ್ಯಾಸ್ ಮೇಲೆ ಏನೈತೆ ಅಂತ. ಯಾವ ಸುಮಕುಮಾರ ಏನು ಸತ್ತಗದ್ರಿ ಮತ್ತು ಹಾಂ ಯಾವ ಸುಮಕುಮಾರ ಏನ್ರಿ, ಏನು ನಡೆಸಿದಿರ ಆಟ. ಸುಮಕುಮಾರ್ ತರ ಮಾಡ್ಬೇಡಿ ಅಂತ ಇದೀರ ನೋಡ್ರಿ. ಏನೇನು ಮುಚ್ಚಿಡ್ತಾ ಇದಾರೆ ನನ್ನಿಂದ. ಇವ್ರಿಗೆ ಏನು ಯಾವುದೋ ಸುಮಕುಮಾರ್ ಅಂತ ಹೇಳ್ತಾರ ನೋಡಿ. ಏನ್ ಮಾಡ್ಲಿ ನಾ. ಯೂಟ್ಯೂಬ್ ಚಾನೆಲ್ದವ್ರು
ಯಾವಾಗ ಇವತ್ತೇ ಹೇಳ್ತಾ ಇದ್ದೀರಾ? ಯಾವ ಸುಮಾಕರ್ ಕುಮಾರ್? ಯಾವತ್ತು ಅದನ್ನ ನೋಡ್ಬೋದು ಯಾವ ಕೂತಿರ್ತಾರಲ್ಲ. ಸುಮಾ ಕುಮಾರ್ ಅವ್ರು? ಏನ್ ಸುಮಾನು ಹುಡುಗಿನೋ ಹುಡುಗನು? ಸುಮಾ ಅಂದ್ರೆ ಹುಡುಗ, ಕುಮಾರ್ ಅಂದ್ರೆ ಹುಡುಗಿ. ಅಷ್ಟು ಸಿಂಪಲ್ ಗೊತ್ತಾಗಲ್ಲ, ಅದ್ರ ಮತ್ತೆ ಎಡಿಟಿಂಗ್ ಮಾಡಿರ್ತಾರೆ. ಸುಮಾ ಅಂದ್ರೆ ಹುಡುಗನ? ಸುಮಾ ಅಂದ್ರೆ ಹುಡುಗಿ, ಹಾ ಕುಮಾರ್ ಅಂದ್ರೆ ಹುಡುಗ. ಹಾ ಹೌದಾ? ಆಯ್ತೋಳಿ, ಯಾರು ನೋಡೋನವ್ರ ತೋರಿಸ್ರಿ ಅಂತ ನಂಗ. ಸುಮಾ ಕುಮಾರ್ ಅಂತ ಇದಾರೆ ನೋಡ್ರಿಪ್ಪ. ಯಾರು ಸುಮಾ ಕುಮಾರ್ ನೋಡಿದಾರ? ಅವ್ರಂಗ್ ಮಾಡಬೇಡಿ ನೀ ಅನ್ನತ್ತಾರ ನೋಡಿ. ಏನ್ ಮಾಡ್ತೀರಾ ಹೇಳ್ತೀರಿ ಸ್ವಲ್ಪ ಇವರಿಗೆ? ಸರಿ ಆಯ್ತು, ಹೋಗಿ ಬರ್ತೇನೆ. ನಾಳೆ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಹಬ್ಬ ಇದೆ ನಮ್ಮದು. ಸೊ ಅದಕ್ಕೆ ತಯಾರಿ ಕೆಲಸ ಇದೆ. ಯೂನಿಫಾರ್ಮಲ್ಲಿ ಹೋಗಬೇಕು, ಆಮೇಲೆ ಪರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತೇನೇನು ಕೆಲಸಕ್ಕೆ ಬಿಡ್ತಾರೆ ನೋಡೋಣ. ಮತ್ತೆ ಏನೇನ್ ಕೆಲ್ಸಕ್ಕೆ ಬರ್ತಾರ ನೋಡೋಣ. ಮತ್ತೇನೇನು ಕೆಲಸ ಕೊಡ್ತಾರೆ ನೋಡೋಣ. ನಿಮಗ? ಹ್ಞೂ. ಹೌದಾ? ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಡೀತದ. ಹಾಂ, ಅಲ್ಲೇ ಮಾಡ್ತೀನಿ. ಹ್ಮ್, ಅಲ್ಲೇ ಆಫೀಸ್ ಕೂತ್ ಮಾಡ್ತೀನಿ. ಆಫೀಸ್ದಾಗ ರೆಸ್ಟ್ ಮಾಡ್ತಾರಂತ ನೋಡಿ. ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ. ಹಾಂ, ಎಷ್ಟು ನಂಗೆ ಸುಳ್ಳು ಹೇಳ್ತಾರೆ ನೋಡಿ. ಇಲ್ಲಿ ನೋಡಿ, ನಾ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ತಾನು ಮೊಬೈಲ್ ತೊಗೊಂಡು ಕೆಳಗೆ ಹೋಗ್ಕೊಂಡು ನೋಡ್ಕೋತಾರೆ. ಇವ್ರು ಸ್ವಲ್ಪ ಹೇಳ್ತೀರಿ, ನನಗೆ ಹಿಂಗೆ ತರಿಸ್ ಪಾಪ ಮನೆ ಒಳಗಿದ್ರೆ ಎಷ್ಟು ಇದಾಗ್ತದೆ ನನಗೆ. ಮತ್ತು ಹೋಗಿರ್ತಾರೆ, ಬೇಜಾರಾಗ್ತದೆ ಕಳಿಸ್ಕೊಡಕ್ಕೆ. ಏನು ಮಾಡಲಿ? ಯಾಕಂದ್ರೆ ಹೊಸವಾಗಿ ಅವಾಗಿನ ಲೈಫಲ್ಲಿ ಜೀವನನೇ ಬೇರೆ ಇತ್ತು. ಎಷ್ಟು ಎಲ್ಲ ಅರ್ಥ ಮಾಡ್ಕೊಳ್ಳೋ ಮಟ್ಟ ಇಷ್ಟೆಲ್ಲ ಟೈಮ್ ತೊಗೊಂತು ಇಬ್ರಿಗೂ, ಒಬ್ರಿಗೊಬ್ರಿಗೆ. ಈಗ ಮೇನ್ ಪ್ರೀತಿ ನಿಜವಾಗ್ಲೂ ಸ್ಟಾರ್ಟ್ ಆಗಿದ್ದ. ಈಗ ಪ್ರೀತಿ ನಿಜವಾಗ್ಲೂ ಸ್ಟಾರ್ಟ್ ಆಗೈತಿ. ಈಗ ನಮ್ಮದು ಪ್ರೀತಿ ಅದು ಡಿಫ್ರೆಂಟ್ ಪ್ರೀತಿ ಇದೆ ಇಬ್ರದ್ದು. ಅಷ್ಟೊಂದು ಅಟ್ಯಾಚ್ಮೆಂಟ್. ಅವ್ರಿಗೆ ನಾನು ಬಿಟ್ಟಿರಲ್ಲ, ನನಗೆ ಅವ್ರು ಬಿಟ್ಟಿರಲ್ಲ. ಈಗ ಆಫೀಸ್ಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ರೆಸ್ಟ್ ಮಾಡಂದಾರ. ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿ ಬಿಸಿಲು ಬಿದ್ದಿದೆ ಹೊರಗಡೆ. ಅವಾಗಿಂದ ಸ್ವಲ್ಪ ಮಲ್ಕೊಂಡಿದ್ದೆ, ನಿದ್ದೆ ಹತ್ತಲಿಲ್ಲ. ಮತ್ತು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಕಳಿಸ್ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಭಾಳ ಖುಷಿ ಆಯಿತು. ಎಲ್ಲರೂ ಭಾಳ ಜನ ಸಬ್ಸ್ಕ್ರೈಬರ್ ಮಾಡ್ತಾಯಿದ್ದೀರಾ. ಆಮೇಲೆ ಎಲ್ಲ ವಿಡಿಯೋಸು ಭಾಳ ನೋಡ್ತಾ ಇದ್ದೀರಾ. ಎಲ್ಲರೂ ವಿಡಿಯೋಸ್ ನೋಡೋದ್ರಿಂದ ಭಾಳ ಖುಷಿ ಆಗ್ತದೆ. ಎಷ್ಟು ಜನ ನೋಡಿದ್ದಾರೆ, ಏನು ಯಾವ ರೀತಿ ಮಾಡಬೇಕು, ಎಲ್ಲ ಎಷ್ಟೊಂದು ಯೋಚನೆಗಳು ಇರ್ತಾವೆ ನಮಗೆಲ್ಲ. ನಿಮ್ಮ ಸಲುವಾಗಿ ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನೀವು ಅದಕ್ಕೆ ಸಪೋರ್ಟು ಭಾಳ ಜನ ಮಾಡ್ತಾಯಿದ್ದೀರಾ. ಆಮೇಲೆ ಅತ್ತೆಯಾಗ ಸುಕ್ಕನಾಗೋದು ಔಷಧಿ ಹಾಕಿ ಬಂದೆ ಈಗ. ಮತ್ತು ಈಗ ಅವ್ರಿಗೆ ಎಳ್ನೀರು ಒಂದು ತೆಗೆದು ಕೊಡೋದೈತಿ. ಅಲ್ಲೇ ನಮ್ಮ ಮನೆಯವ್ರು ತೆಗೆದಿಟ್ಟಾರೆ ಮಧ್ಯಾಹ್ನ ಬಂದಮೇಲೆ. ಮತ್ತು ಇದು ಎಳ್ನೀರು ಕೊಡ್ತೀನಿ ಈಗಂತ. ಊಟ ಮಾಡಿದ್ದಾರೆ, ಮತ್ತು ಆಮೇಲೆ ಕೊಡಾಕ್ತದ ಅಂತಲೇ ಹ್ಞೂ ಅಂತ ಹೇಳಿ ಹೋಗಿದ್ದಾರೆ. ಅದಕ್ಕೆ ಈಗ ಆಮೇಲೆ ಎದ್ಮೇಲೆ ಎಳ್ನೀರಷ್ಟು ಕೊಡೋಣ. ಆಮೇಲೆ ಅವ್ರಿಗೆ ಚಹಾ ಮಾಡ್ಕೊಡ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ. ನೀವೇನು ಅಂತೀರೇನು? ಬರೀ ನಿಮ್ಗೇನು ಬೇರೆ ಕೆಲಸ ಇಲ್ಲ, ಬರೀ ಅತ್ತೆ ಅಂತ ಅತ್ತೆ ಜೊತೆ ಬೆನ್ನು ಹತ್ತೀರಿ. ನಾವು ಏನು ಮಾಡೋಕೆ ನಿಮ್ಗೆ ಬೇರೆ ಕೆಲಸ ಅದಾವ ಏನಿಲ್ಲ ಅಂತ ಇದ್ದೀರಾ? ಇಲ್ಲ, ನಾನು ಬೇರೆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಅತ್ತೆ ಅದಾರ. ಅವ್ರಿಗೆ ಕನಿಗೂ ಅನ್ಸಲ್ಲ, ನಿಮಗೆ ಗೊತ್ತಿದೆ. ಕಿವಿಗೂ ಸರಿಯಾಗಿ ಕೇಳಿಸಲ್ಲ. ಪೂರ್ತಿ ವೀಕ್ ಅಂತೂ ಆಗಿಬಿಟ್ಟಾರೆ. ಆಪ್ರೇಷನ್ ಮಾಡೋಕ್ಕೂ ಆಗದೆ ಇರೋಷ್ಟು ಎಲ್ಲ ಪ್ರಾಬ್ಲಮ್ ಇದೆ ಅವರಿಗೆ. ಮೊದಲು ಕಣ್ಣಿಂದ ಆಪ್ರೇಷನ್ ಫಸ್ಟ್ ಕಣ್ಣಿಂದ ಮಾಡುವಾಗ ಆವಾಗ ಹಾರ್ಟ್ ಅವ್ರಿಗೆ ಸ್ವಲ್ಪ ಬಂದಿತ್ತಂತ. ಮತ್ತು ಈಗ ಹಾರ್ಟ್ನೂ ವೀಕ್ ಆಗೈತೆ ಅವ್ರದ್ದು. ಅದಕ್ಕೆ ಎಷ್ಟಾಗ್ತದಲ್ಲ ಅಷ್ಟೇ ನಮ್ಮ ಕೈಯಲ್ಲಿ ನಾವು ಸೇವೆ ಮಾಡಿ, ನಾವು ಅವ್ರ ಕಣ್ಣಾಗಿ ಅವ್ರು ಸೇವೆ ಮಾಡೋಣ. ಮತ್ತು ನಾವಂತೂ ಮಾಡ್ತಾಯಿದ್ದೀವಿ. ಮತ್ತೀಗ ಆಮೇಲೆ ನಾನು ಸ್ವಲ್ಪ ಚಹಾದು ಕುಡಿಯೋಣ ಅಂತ ಇದ್ದೀನಿ ಈಗ. ಆಮೇಲೆ ಅವ್ರಿಗೆ ಚಹಾ ಮಾಡಿಕೊಡ್ತೀನಿ. ಮತ್ತು ಸಮೃದ್ಧಿನೂ ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾಳೆ ಏನೋ, ಎಷ್ಟು ಟೈಮ್ ಆಗದ. ನಾಳೆನು 15 ಆಗಸ್ಟ್ ಅದೆಲ್ಲ ತಯಾರಿ ಅಂತೆ. ನಾಳೆ ಮಾಡ್ಕೋತಾ ಇದ್ದಾರೆ. ಅಪ್ಪೂನು ಬಂದಿದ್ದಾನೆ, ಅವನ್ನೆಲ್ಲ ಓದ್ಕೋತಾ ಇದ್ದಾನೆ. ಮೇಲದಾನ ಅಪ್ಪೂನು. ಆಮೇಲೆ ಮತ್ತು ನಾನು ಈಗ ನಮ್ಮ ಮನೆಯವ್ರು ದಾರಿ ಕಾಯ್ತಾ ಇದ್ದೀನಿ. ನನ್ನ ಚಿನ್ನು ಯಾವಾಗ ಬರ್ತಾರೇನೋ. ನನಗೆ ಯಾಕೇನೋ ಅವ್ರಿಗೆ ನಂಗೆ ಬಿಟ್ಟ ಇರೋಕ್ಕಾಗಲ್ಲ. ಮತ್ತು ಅವರಿಗೆ ಬಂದಿರ್ತಾರಲ್ಲ, ಅವ್ರು ಬೆನ್ನು ಹತ್ಕೊಂಡು ಕೂತಿರ್ತೀನಿ ನಾನು. ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ನಮ್ಮದಿಬ್ರು ಇತ್ತಿತ್ತಲಾಗಂತೂ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಆಗ್ತಾಯಿದೆ. ಒಬ್ರಿಗೊಬ್ರು ಬಿಟ್ಟು ಇರೋಕೆ ಆಗುವತ್ತ. ಮತ್ತು ಯಾವಾಗ ಬರ್ತಾರೆ ನೋಡೋಣ. ಮತ್ತು ಬಿಟ್ಟು ಬಡಿಸ್ತೀನಿ. ಇವಾಗ ಇನ್ಫಾರ್ಮದ ಹಾಕೊಂಡು ಹೋಗೋರದಾರ ನಾಳೆ ಅವರೇ. ಮತ್ತು ಆಫೀಸ್ಗೆ ಇನ್ಫಾರ್ಮು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸ್ತಾರೆ. ಎಲ್ಲ ಇನ್ಫಾರ್ಮೆಲ್ಲ ತಂದಿಟ್ಟಾರೆ, ಬ್ಯಾಗ್ ಎಲ್ಲ ತಂದಿಟ್ಟಾರೆ. ಇಲ್ಲಿ ಬ್ಯಾಗ್ ತೋರಿಸ್ಲಾ ನಿಮಗೆ? ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಬ್ಯಾಗ್ಗಳು ಇನ್ಫಾರ್ಮ್ ಹಾಕಿ ಇಟ್ಕೊಂಡಿದ್ದಾರೆ. ಮತ್ತು ನಾಳೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಹೆಂಗೆ ತಯಾರಿ ಏನೇನು ನಾಳೆ ನೋಡ್ರಿ ಅವ್ರ ಇನ್ಫಾರ್ಮ್ ಹಾಕೊಂಡ್ಮೇಲೆ ಆ ಇನ್ಫಾರ್ಮ್ ನೋಡೋದೇ ಖುಷಿ ಬೇರೆ. ಎಷ್ಟು ಚಂದ ಕಾಣಿಸ್ತಾರೆ ಗೊತ್ತಾ ಅವಾಗ ಆ ಇನ್ಫಾರ್ಮ್ ಹಾಕೊಂಡ್ಮೇಲೆ. ಮತ್ತು ಅದು ಬಿಸಿ ಬೇರೆ, ಕೂದಲ ಬೇರೆ ಚೆನ್ನಾಗಿ ಕಟಿಂಗ್. ಮಳೆ ನೋಡಿ, ಬಿಸಿಲಾಗ ಮಳೆ ಬರ್ತಾ ಇದೆ. ನೋಡ್ಕೊಂಡಿದ್ದಾರೆ ಇಲ್ಲಿ ಬಿಸಿಲು ಅದ, ಬಿಸಿಲು ಮಳೆ ಬರ್ತಾ ಇದೆ. ಕಾಣಿಸ್ತಾ ಇದೆ ನಿಮಗೆ? ಮಣ್ಣಿನ ವಾಸನೆ ಯಾವಾಗ ಬರ್ತಾ ಇದೆ ನೋಡಿ.
ಇಷ್ಟು ಹನಿ ಜೋ 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 ಮಳೆ ಹನಿ ಆವಾಜ್ ಬಂತು. ಇಷ್ಟು ದಿನದ ನಂತರ ನಮ್ಮ ಮನೆ ಒಳಗೆ ಇರುವೆ ಬಂದಾವ. ಇಲ್ಲಿ ಬೀಳ್ತಾ ಇದಾವೆ ಇರುವೆ ಕಾಣಿಸ್ತಿದಾವೆ ನಿಮಗೆ. ಗಡಿ ಬಿಡಿಯ ಇರುವೆಗಳೇ ಸಾಲಾಗಿ ಬನ್ನಿರಿ, ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿರಿ, ಓ ಇರುವೆ ಓ ಇರುವೆ. ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ, ಎಷ್ಟು ಚಂದ ಕಾಣಿಸ್ತಾ ಇದ್ದಾವೆ. ಇಲ್ಲೂ ಟೈಮ್ ಎಷ್ಟಾಗದ, 5:10 ಆಗೈತೆ ಟೈಮ್ ಈಗ ಸಾಯಂಕಾಲ. ಮತ್ತು ನಾನು ನೋಡಿ ಇಲ್ಲಿ ದೀಪ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅತ್ತೆ ಬಂದ ತಕ್ಷಣ ನೋಡ್ತಾರೆ ಎಲ್ಲ ಕಡೆ ದೀಪ ಅಂದ್ರೆ ಬರ್ತಾರೆ, ಈ ಕಡೆ ಎಲ್ಲ ಕಡೆ ಲಕ್ಷ ಕೊಡ್ತಾರೆ. ದೀಪ ಚಾಲು ಐತೇನಂತ ಏನು ಮಾಡ್ತಾರೆ, ಹಿಂಗೆ ಕೈ ಮಾಡಿ ಹಿಂಗೆ ಕಾಣಿಸಲ್ಲ, ಹಿಂಗೆ ಕೈ ಮಾಡಿ ಹಿಂಗೆ ನೋಡ್ತಾರೆ ನೋಡಿ, ಹಿಂಗೆ ಮಾಡಿ ಕೈ ಅಂದ್ರೆ ಚಾಲು ಐತೆ ನೋಡ್ತಾರೆ. ಆಮೇಲೆ ನೋಡಿ ಮಾಡಿ ಮತ್ತು ನಂಗಂತಾರೆ ನಾ ದೀಪ ಹಚ್ಚೋದು ಬಿಟ್ಟೇನೀಗ, ಮತ್ತು ನನಗೆ ಕಾಣಿಸಲ್ಲ ಸರಿ ಕಣ್ಣಿಗೆ ಅಂತಾರೆ. ಮತ್ತು ನಾನು ತಿಳ್ಕೊಂಡ್ಬಿಡ್ತೀನಿ ನಂಗೆ ದೀಪ ಹಚ್ಚನತ್ತಾರ ಅಂತ ಹೇಳಿ. ಅದಕ್ಕೆ ನಾನು ಮುಂಚೆನೇ ದೀಪ ಹಚ್ಬಿಟ್ಟೆ. ಅವ್ರು ಯಾವ ರೀತಿ ಮಾಡ್ತಾರಲ್ಲ ಅವ್ರ ಜೊತೆ ನೋಡ್ಕೊಂಡು ಎಲ್ಲ ಮಾಡುತ್ತೇನೆ ನೋಡಿ. ಮಧ್ಯಾಹ್ನ ನಮ್ಮ ಮನೆಯವರು ತಮ್ಮ ತಾಯಿಗೆ ಪ್ರೀತಿಯಿಂದ ಎಳ್ನೀರು ತೆಗೆದು ಕೊಡಕ್ಕಂತ ಹೇಳತ್ತಿದ್ರು. ಪಾಪ ಊಟ ಮಾಡಿದ್ರು ಅವ್ರು ಅವಾಗ ಹೊಟ್ಟು ತುಂಬ. ಮತ್ತು ಬೇಡ ನಂಗೆ ಅಂತಾರ ಹೇಳಿ ತೆಗೆದು ಕೊಟ್ರೆ ಆಯ್ತು ಅನ್ಕೊಂಡು ಈಗ ಅದಕ್ಕೆ ಎಳ್ನೀರು ಕೊಡ್ತೇನೆ. ಹೆಂಗೆ ಮಾಡ್ತಾರೆ ನೋಡಿ ಎಳ್ನೀರು ಕುಡಿಯುವಾಗ, ಅವ್ರು ಯಾವ ರೀತಿ ಮಾಡ್ತಾರೆ ತೋರಿಸ್ತೇನೆ ನಿಮ್ಗೆ. ನೀರು ಕೊಡೋದು ಬರೀ ಹೆಂಗೆ ಮಾಡ್ತಾರೆ ನೋಡಿ ಅತ್ತೆ. बाई पोरं सर्वांना सांगतात तुका पळून खेळतात. प्या चला देतो चला. पोरासारला पण दिली आणि आम्ही पण पेला, ह्यानी पण पेलं. चला बसा चला तिथं. मला लक्षात द्या खरं काढलं ते ह्यानी सांगितलं. बायला द्या ह्यानी सांगितलं तुम्हाला मम्मीला दुपारी द्या, तुम्हाला दुपारी द्याल तर आता पेवा. त्या चहा नंतर करतो, चहा करू नको, नंतर नको का पण नको चहा. आता प्या पहिला सावकाश. प्या प्या शरणला बायला दिलोय प्या तुम्ही. पोरं का उच्यात शांत काय प्या त्या असं रे. चला सावकाश. आजी मग तिथं लवकर आलं का बाईला. कसं आहे तुम्ही बरे ऐकू येत नाही का मला. तेच प्रॉब्लेम आहे. ಆರಾಮ್ ಇದೀರಿ ನೋಡಿ. ನಾವು ನೀವು 7 ಗಂಟೆ ಆಗಿ ಬಂತು. ಈಗ ಅತ್ತೆಯಾಗ ಸ್ವಲ್ಪ ಟಿವಿ ನೋಡಾಗೈತಿ. ಈಗ ಚಹಾ ಮಾಡಾಕಿಟ್ಟಿದ್ದೀನಿ. ಮತ್ತು ಸಾಯಂಕಾಲ ಆದಂಗೆ ಭಾಳ ಮಾತಾಡ್ತಾರೆ, ಸುಮ್ಮನಿರಲ್ಲ ಅವರು. ಮತ್ತು ಟೈಮ್ ಪಾಸ್ ಆಗಲ್ಲ ಪಾಪ. ಮಲ್ಕೊಳ್ಳೋ ಮಟ್ಟ 1-2 ತಾಸು ಭಾಳ ಅಂದ್ರೆ ಭಾಳ ಮಾತಾಡ್ತಾರೆ. ಮತ್ತು ಸ್ವಲ್ಪ ಎಲ್ಲ ಇದು ಮಾಡ್ಕೋಬೇಕಾಗ್ತೈತಿ. ಇವರು ಬರೋ ಮಟ್ಟ ನಮ್ಮ ಮನೆಯವ್ರು ಅವ್ರ ಜೊತೆ ನಾ ಇರ್ಬೇಕಾಗ್ತೈತಿ. ಒಂದು ಕ್ಷಣನೂ ನಂಗೆ ಬಿಟ್ಟಿರೋದಿಲ್ಲ. ಬರೀ ಸಂಗೀತ ಅನ್ಕೋತ ನಾನು ಕರ್ಕೋತಾ ಇರ್ತಾರೋ. ಪಾಪ ಗ್ಲಾಸ್ ಒಳಗೆ ನೀರು ಹಾಕೊಳಕ್ಕೆ ಬರಲ್ಲ. ಒಂದು ಮನುಷ್ಯ ನೀರು ಹಾಕ್ಕೊಡ್ಬೇಕು. ಏನು ಮಾಡ್ತೀರಾ, ಹಿಂಗಾಗೈತೆ ಪರಿಸ್ಥಿತಿ. मला डोसक्यात काय घेऊन असा डोसका करा माझा. आता बरं आहे काय नाही. हाय बरं आहे बाबा. असं जाऊन गुदायचं आणि चक्कर आल्याने आणि चक्कर आल्यासारखं डोसं दुखतं ना, ते डोळ्याला चांगलं दिसत नाही. आणि डोसं गम येत. मी सोडून घेत नाही. जसं होते तसं नको काय टेन्शन. काय घातलं आता मी पोरग्याचं मास्तर लोक सगळं पाठवून काढा लेका 2 लेकाला आणि लेकीला किती शहाणं झाले. पोरं शहाणं झाल्यात बाई. आता कसं झालं दुकानात ठेवल्या ते लागतात दवाखाना आणि लोक सगळं त्याच्याकडे चालले. असं कवा म्हणते मन मेरा तांदूळ बाई. आत्या म्हणतात त्या चिंता करू नको सा. ते सगळं तुम्ही बघायचं आहे अजून. डोसक्यात नको म्हणतो मला कशाला पाहिजे, असं करायला पाहिजे. दुःख मला दुखा होते म्हणा. काय नाही चांगलंच पाहिजे होऊन दे म्हणतो की मी. आता डॉक्टर साहेब दोघं डॉक्टर आहेत, मॅडम आहे. ಮೇಡಮ್ ಸರಿ ಡೋಸ್ಕ್ಯಾತಸ್ ಕಾರ ಕಾ ಜೈನ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಬಂದ್ರು. ಏನ್ ತಗೊಂಬಂದಿದಾರ? ಚಿನ್ನು ಮನೆಗೆ ಬರುವಾಗ ಆರಾಮಾಗಿ ಬರೋದು ಬಿಟ್ಟ ಮತ್ತೆ ನಾನು ತರಕಾರಿ ಅದು ಇದು ಎಲ್ಲ ತಗೊಂಬರ್ತೀರಾ, ಇಷ್ಟೆಲ್ಲ ಮಾಡ್ತೀರಾ, ಎಷ್ಟೊಂದು ಬೇಜಾರು. ಅದಕ್ಕೆ ಹಿಂಗೆ ಟಯರ್ಡ್ ಆಗ್ತೀರಾ ನೀವು. ಎಲ್ಲ ಕೆಲಸ ಮಾಡ್ಕೊತ ನೋಡಿ ಏನೇನು ತಂದಾರ ನೋಡಿ. ಈರುಳ್ಳಿ ಸೊಪ್ಪು ತಂದಾರ. ಪಾಪ ಅಟ್ಯಾಗ ಹಲ್ಲಗ ಬರಲ್ಲ ಈ ಪಲ್ಯ. ನಾನು ಮೊನ್ನೆ ಮಾಡಿದ್ದೆ ತಿನ್ನಲೇ ಇಲ್ಲ ಅವರು. ಮೆಂತ್ಯ ಸೊಪ್ಪು ನಮ್ಮ ಮನೆಯವರು ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ಇಡ್ತೀನಿ, ತಿಂತಾರೆ ಇಷ್ಟಪಟ್ಟು. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ.
ಚೌಳಿಕಾಯಿ ಇಲ್ಲಿ ನೋಡಿ ಚೌಳಿಕಾಯಿ ಬಂದದ. ಅತ್ತೆ ಕೆಲಸ ಬಂತು. ನಮ್ಮ ಅತ್ತೆ ಕೆಲಸ ನೋಡಿ, ಇಂಥ ಕೆಲಸ ಅಂದ್ರೆ ನಮ್ಮ ಅತ್ತೆ ಇಷ್ಟು ಹುರುಪಲ್ಲ. ಚೌಳಿಕಾಯಿ ಕೊಟ್ಟು ಅಂತಂದ್ರೆ ಮುಗಿದ ಹೋತ. ಅವ್ರು ಏನು ಮಾತಾಡಲ್ಲ, ಚೌಳಿಕಾಯಿ ಮುಗಿಯೋ ಮಟ್ಟ ಅಷ್ಟು ಶಾಂತಾಗಿ ಕೊಡ್ತಾರೆ. ಕೆಲಸ ಮಾಡ್ಕೋತ ನನಗೆ ಎಷ್ಟು ಸಮಾಧಾನ ಆಗ್ತದೆ ಗೊತ್ತಾ. ಅವ್ರು ಮಾತಾಡ್ಕೋತ ಅವ್ರಿಗೆ ತ್ರಾಸ ಮಾಡ್ಕೋತಿರ್ತಾರಲ್ಲ, ಅದ ನಂಗೆ ಬೇಜಾರಾಗ್ತದೆ ಪಾಪ. ಆಮೇಲೆ ಮತ್ತೆ ಬೆಂಡೆಕಾಯಿ ತೊಗೊಂಡಿದ್ದಾರೆ. ಅಪ್ಪನ ಫೇವ್ರೇಟ್, ಅಜ್ಜಿನ ಫೇವ್ರೇಟ್, ಅವ್ರಿಗೂ ಇಷ್ಟ ಬೆಂಡೆಕಾಯಿ. ಯಾರಿಗೆ ಇಷ್ಟ ಇಲ್ಲ ಬೆಂಡೆಕಾಯಿ? ನಿಮಗೆಲ್ಲ ಇಷ್ಟನಾ? ಇಲ್ಲಿ ನೋಡಿ. ಮತ್ತೆ ನೋಡಿ ಹಸಿ ಶುಂಠಿ, ಎಷ್ಟೊಂದು ವೆರೈಟಿ ತರಕಾರಿ ಅದಾವಪ್ಪ. ಎಷ್ಟೊಂದು ತೊಗೊಂಬರ್ತಾರೆ. ನನ್ನ ಬಂಗಾರ ತೊಗೊಂಬಂದಿದ್ದಾರೆ ನೋಡಿ ಎಲ್ಲ. ಬಂದ ತಕ್ಷಣ ನನಗೆ ಸ್ವಲ್ಪ ನೋಡಿ ಆ ಮೊಬೈಲ್ಗೆ ನೋಡ್ಬೇಡಿ, ಸಾಕು ಬಿಡಿ ಆ ಮೊಬೈಲ್ಗೆ. ನಾನು ನಿಮ್ಮ ಕಣ್ಮುಂದೆ ಇದ್ದೀನಿ, ಎಷ್ಟು ನಿಮ್ಮ ಸಲುವಾಗಿ ಚರ್ಪಡಿಸ್ತಾ ಇರ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ. ಹಂಗೆ ಮಾಡಕ್ಕೆ ಹೋಗ್ಬೇಡಿ ಬಂಗಾರ. ಯೂಟ್ಯೂಬ್ ಮತ್ತು ಎಡಿಟಿಂಗ್ ಅದು ಬೇಡ. ಯೂಟ್ಯೂಬ್ ಎಡಿಟಿಂಗ್ ನೀವು ಮಾಡೋರದೇರಿ? ಬರೀ ನನ್ನ ಮುಖ ನೋಡ್ರಿ. ನನ್ನ ಮುಖ ನೋಡಿದ್ರೆ ನಾ ಮತ್ತೆ ಯೂಟ್ಯೂಬ್ ಇದನ್ನ ನಾ ಇನ್ನೂ ಖುಷಿಲೇ ಮಾಡ್ತೇನೆ. ಮಾತಾಡಿ ನೋಡೋಣ, ಏನು ಮಾತಾಡ್ತೀರಾ, ಏನು ಹೇಳ್ತೀರಾ? ನನಗೀಗ ನನ್ನ ಮುಖ ನೋಡಿ ಏನು ಹೇಳ್ತೀರಾ? ಈಗ ನನ್ನ ಮುಖ ನೋಡಿ ಬೆಳಿಗ್ಗೆಯಿಂದ ನಾ ಮಧ್ಯಾಹ್ನದಿಂದ ನಿಮ್ಗೆ ವಾಪಸ್ ಕಳ್ಸೇನಿ. ನನ್ನ ಮನಸ್ಸಾಗ್ಲಿಲ್ಲ ಕರೆ ಕಳ್ಸೇನ. ನನ್ನ ಸಲುವಾಗಿ ಯಾವ್ದು ಹಾಡ ಅಂತೀರಾ? ನೀವು ಒಪ್ಕೋತೀರಾ? ನಾಳಿಂದ ಕಳ್ಸಿಕೊಡ್ಬೇಡ ಅಂದ್ರೆ ನಮ್ಮ ಮನೆಯವ್ರು ನನ್ನ ಮಾತು ಕೇಳ್ತಾರ? ನಾಳಿಂದ ಆಫೀಸ್ಗೆ ಹೋಗೋದಿಲ್ಲ ಇವ್ರ. ನಾಳೆ ಇನ್ಫಾರ್ಮ್ ಹಾಕೊಂಡು ಹೋಗೋದದ. ನಾಳೆ ಏನದ ನಿಮ್ಗೆ ಗೊತ್ತದ ಎಲ್ಲರಿಗೂ. ಮತ್ತೆ ಅದ್ರೊಳಗಂತೂ ಪೂರ್ತಿ ಹೀರೋ ತಿನ್ರಿ, ಆರಾಮಾಗಿ ತಿನ್ರಿ. ಅವ್ರ ಪೇರುದನ ಅವ್ರಿಗೆ ಇದು ಬರ್ತದೆ ಅಂತ. ಪೇರು ತಿಂದ್ಮೇಲೆ ಅದ್ರದ್ದು ಅವ್ರಿಗೆ ಅದ ಡೇಕರ್ ಅಂತಾರಲ್ಲ, ಅದ್ ಬರ್ತೈತೆ ಅಂತ. ಅದಕ್ಕೆ ಪೇರು ತಿನ್ನೋದಿಲ್ಲ ಅವ್ರು. ಅದೇ ಯಾವ್ದು ಹಾಡ ನೆನಪು ಬಂದೈತೆ? ನಂಗೆ ನೋಡಿ, ನನ್ನ ಕಣ್ಣುಗಳು ನೋಡಿ, ನನ್ನ ಮುಖ ನೋಡಿ, ಏನು ಯಾವ್ದಾದ್ರು ಒಂದು ಹಾಡ ನೀವು ನೆನಪು ಬಂತ ಅನ್ರಿ? ಅರಿ ಅನ್ರಿ. ಕಣ್ಣು ಕಲಿತಾಗ ಮನಸ್ಸು ಉಯ್ಯಾಲೆಯಾಗಿದೆ ನೋಡು, ಹೃದಯ ನಾನಾಗಿ ಕಾದಿದೆ ನೋಡು. ಕಣ್ಣು ಕಲಿತಾಗ ಹೊಸ ಭಾವವ, ಹೊಸ ಹಾನವ ನೀ ನಡೆಯುತ್ತಾ ಬರುತ್ತಿರಲು. ಆಹಾ ಏನೋ ಒಂದು ಆಸೆ, ಆಹಾ ಏನೋ ಒಂದು ಆಸೆ, ನಾಚಿಕೆ ಆಗುತ್ತಿದೆ. ಕಣ್ಣು ಕಲಿತಾಗ. ಅರಿ ಎಷ್ಟೊಂದು ಟಯರ್ಡ್ ಆಗಿ ಬಂದಿದ್ದೀರ ಪಾಪ. ಟಯರ್ಡ್ ಆದ್ರೂ ಸಹಿತ ನಿಮ್ಗೆ ಬಿಡ್ಲಿಲ್ಲ. ನಿಮ್ಮ ಕಡೆ ಹಾಡ ಅನ್ಸ್ಕೊಂಡೆ. ನನ್ನ ಖುಷಿ ಸಲುವಾಗಿ ನೀವು ಹಾಡ ಅಂದ್ರಿ. ನನ್ನ ಮನಸ್ಸು ತುಂಬಿ ಬಿಟ್ಟು. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಚಿನ್ನು. ಇಲ್ಲ, ಲಿರಿಕ್ಸ್ ಇದೆ ಇದ್ರೊಳಗ, ಭಾಳ ಚೆನ್ನಾಗಿದೆ. ನನ್ನ ಎಲ್ಲ ಅಭಿಮಾನಿ ದೇವ್ರು ನಿಮ್ಮ ಕಮೆಂಟ್ ಮಾಡತ್ತಾರ, ಸರ್ ನೀವು ಹಾಡ್ರಿ, ನಿಮ್ಮ ಹಾಡು ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತಾವ. ಲಿರಿಕ್ಸ್ ಬೇಡ ಸರ್, ನೀವು ಹೆಂಗೆ ಹಾಡ್ತಿರಲ್ಲ ಹಂಗೆ ಚಂದ ಹಾಡ್ತೀರಂತ. ನಿಮಗೆ ಒಂದು ಟೈಮ್ ಬರ್ತದೆ, ನಿಮ್ಗೆ ಎಲ್ಲರೂ ಕಮೆಂಟ್ ಮಾಡತ್ತಾರ. ಆ ಟೈಮ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡಿದ್ರ ಹೆಂಗ ಅನ್ಕೋತ್ ಕೂತಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ನಂತ ಹೇಳಿದೆ ಅವರಿಗೆ. ಪಾಪ ಅನ್ಕೋತ್ ಕೂತಿದಾರ. ನೋಡಿ ಏನ್ ಮಾಡ್ತೀರಾ. ಮೊಮ್ಮಗಳು ಬರಾಕಿದಾಳ, ಮೊಮ್ಮಗಳ ದಾರಿಗೆ ಕೂತ್ಕೂತಾರ. ಅಜ್ಜಿ ಅಂದ್ರೆ ಈ ರೀತಿ ಇರ್ತಾರ? ಇಷ್ಟು ಪ್ರೀತಿ ಮಾಡ್ತಾರ? ಹೇಳಿ ನೋಡೋಣ. ಮೊಮ್ಮಗಳದ ಯಾವ ಮೊಮ್ಮಗಳು ಬರ್ತಾರಂತ ಹೇಳಿ ಚೇರ್ ಮೇಲೆ ಸೊಳ್ಳೆ ಕಚ್ಚಿ ಕೂತ್ಕೂತಾರ. ಏನ್ ಮಾಡ್ತೀರಾ? ಸೊಳ್ಳೆ ಕಚ್ಚಿ ಪಾಪ ಮತ್ತೀಗ ಅದು ಬಟ್ಟೆಗೆ ಹಚ್ಬಿಟ್ಟೆ ಅಂದ್ರೆ ಎಲ್ಲ ಸ್ಮೆಲ್ ನೋಡಿ. ಹಿಂಗೆ ಮಾಡ್ತಾರ ನೋಡಿ ಅಜ್ಜಿಗಳಂದ್ರೆ. ಸ್ಪೆಷಲ್ ಅಜ್ಜಿ ನಮ್ಮ ಮನೆಯೊಳಗಿನ ಅಜ್ಜಿ ಅಂತೂ ಭಾಳ ಸ್ಪೆಷಲ್. ಅತ್ತೆ ಎಲ್ಲ ಹೊರ ಕೂತಿದಾರ. ಹೇಳಿ ಬರೋ ನಡೀರಿ. ಸಮೃದ್ಧಿ ಫೋನ್ ಮಾಡಿದ್ಲು ಬರತಾಳ ಅಂತ ಹೇಳಿ. आता किती छंद गाणं म्हणालायचा? गाणं किती छंद म्हणालायचा? किती छंद मला स्वयंपाक खोलीमध्ये ऐकू आले. ಬಾಳಯ್ಯ ಸೊನ್ನೆಯ ಸಕ್ಕರೆ ಎಣ್ಣೆಯ ಹೊಳಗೆ ಉಣ್ಣೆಳ ತವಗದ बाळया. असं थोडं की ना ते म्हणावे येणार छंद म्हणालायचा. समूह फोन केलती.
असं ओम नमः शिवाय असं कर वाचतो काय हा ना हा ओम नमः तसं म्हणायचं त्या किती छंद वाटायलंय मला. ओम नमः शिवाय हा फोन केलती आले आता. यारे हा आजीला सांग म्हटली. बसलं पाहिजे तू हा बसा येते आता. पोरगी काळजी घेणार म्हणून ना येते येते. वाराला बसलोय बाबा बसा बसा बसा. आणि कुठलं तर आठवत येतं गाणं आणि हे शबाश शबाश. याचं, काय बाय ते माणसावरच हा ಹುಳಕ್ಕತಲಿ ಮುರುಕ ಜಯಂತಿ हा ಸೂರ ತಿರುದು ಮನೆಯ माळिगे हा हे माणसावरच तोली हा हा आम्ही तोली असल्यासारखंच हा हा सोरुतीयुदु लई गाणं तुमच्या मामा तर म्हणणार गाणं संगीತ ಎಲ್ಲರಿಗೂ ನಾನವೇ ಹಾಕ್ಬೇಕು ಹೇಳಿ ನೋಡೋಣ. ಹೊರಗೆ ಹೋದೆ ಒಂದು ನಿಮಿಷ ಮಾತಾಡ್ ಬರೋಣ ಅಂತ ಹೇಳಿ ಅತ್ತೆ ಜೊತೆ. ಅತ್ತೆ ನನಗೆ ರೊಟ್ಟಿ ಮಾಡಕ್ ಬಿಡವಾರೀಗ. ಈಗ ರೊಟ್ಟಿ ಮಾಡೋದಿದೆ. ಒಂದು ಅತ್ಯಾಗ 8 ಗಂಟೆಗೆ ಗುಳಿಗೆ ಕೊಡೋದದ, ರೊಟ್ಟಿ ಮಾಡೋದದ, ಟೈಮ್ ಆಗದ 8 ಗಂಟೆ ಆಗ್ಲಿಕ್ಕೆ ಬಂದೈತಿ. ಒಂದು ಬಿಸಿ ರೊಟ್ಟಿ ಮಾಡಿ ಕೊಡೋಣ ಅಂತಂದ್ರ ಮತ್ತೆ ಇಲ್ಲಿ ಅನ್ನ ಇಟ್ಟಿದ್ದೀನಿ ಅವ್ರಿಗೆ ಬಾಸ್ಮತಿ ಅನ್ನ. ಅತ್ಯಾಗ ಮೆತ್ತಗನ್ನ ಇಷ್ಟ ತಿಂತಾರ, ಮತ್ತ ಒಂದ್ ಸ್ವಲ್ಪ ತಿನ್ಲಿ ಅಂತ ಹೇಳಿ ಬಾಸ್ಮತಿ ಅಕ್ಕಿ ತರಿಸಿದ್ದೀನಿ ಅವರಿಗೆ ಮೊನ್ನೆ. ಮತ್ತು ಅದ ಮಾಡಿ ಕೊಡ್ತೀನಿ. ಎಷ್ಟು ಮೆತ್ತಗೆ ಹಿಂಗೆ ತಿಂತಾ ಇರ್ತಾರೆ ಅಂತೇಳಿ ನೋಡಿ ಹಾನ್ ಮಾಡ್ಕೋತ ತೋರ್ಸ್. तिथं आहे, तिथं आली बघा. तिथं बघा, तिथं आजी म्हणाले बघा. हा गाडी मारा शिकली आहे बाई माझ पोरं सगळ्यात शाळा कार गाडी मारतात, स्कूटर गाडी मारतात. मी किती खुशी होय होय. संगीत आहे. ಹಾಯ್ ಅಜ್ಜಿ ಹಿಡ್ಕೊಂಡು ಕೂತು ಅವಾಗಿಂದ ನೀವು ಬರೋ ಮಟ ಇಲ್ಲೇ ಹೊರಗೆ ಕೂತ್ರೆ ಅವ್ರೆ. ರೊಟ್ಟಿ ಮನೆಯವರಿಗೆ ರೊಟ್ಟಿ ಪಲ್ಯಕ್ಕಿನ್ನ ಕ್ಲೀನ್ ಮಾಡಿರ್ತಾ ಇದೀನಿ. ಅವ್ರು ಭಾಳ ಇಷ್ಟ ಆಗೈತಿ ಪಲ್ಯ. ಈಗ ಬಂದು ಕೂತ್ರು ನೋಡಿ ಅಜ್ಜಿ ಒಳಗೆ. ಛೇ 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 ಇದೇನು ಹಾಕೊಂಡು ಕೂತಿ ಗುಬ್ಬಿ ತರ. ಎಲ್ಲೋ ಎಲ್ಲೋ ಡೆಟಿ ಫೆಲ್ಲೋ ಎಲ್ಲೋದ. ನನ್ನ ಟಾಪ್ ತಗೊಂಡು ನೀವು ತೆಗೆದಿಟ್ರ ಅದು ಕಪಾಟ್ ಹೋಗಿಂದ ಇವತ್ತ ಅದಕ್ಕೆ ಹಾಕೊಂಡ್ ಕೂತ. ಹೌದಾ? ಎಷ್ಟು ಗಂಟೆಗೆ ಮಾ? ಹೌದಾ 6:30 ಇರ್ಬೇಕಾ? ಮತ್ತ ಅಪ್ಪಾಜಿ ಯಾವಾಗ ನೀವು ಬಾಚಿಕೊಂಡಿಲ್ಲ? ನಂಗೆ ಇಷ್ಟ ಆಗ್ಲಿಲ್ಲ ನೋಡಿ ಹಿಂಗ್ ಕೊಡಿರೋದು. ನನ್ನ ಮನೆಯವ್ರಂದ್ರೆ ಚಕಾಚಕ್ ಹೀರೋ ಹಂಗಿರ್ಬೇಕ. ಮತ್ ನೀವು ಬಂದ್ ಕೂತಿದೀರ. ನಾ ವಿಡಿಯೋಗ್ರಾಫರ್ ಅದೇನ್ ಮನ್ಯಾಗ. ನಂದು ಯೂಟ್ಯೂಬ್ ಅಲ್ಲ, ನನ್ನ ಯೂಟ್ಯೂಬ್ ಚಾನೆಲ್ ಐತಲ್ಲ, ನೀವು ರೆಡಿ ಇರ್ಬೇಕ. ಯಾವಾಗ ಏನ್ ಮಾಡ್ದಿಂದ ಏನ್ ಚಾಲು ರೀ ಪಾಪ ಮೊದ್ಲ ಹೊಡೆದ್ ಅವಳಿಗೆ ಸಣ್ಣ ಮಾಡಬೇಡಿ. ಮೊದ್ಲ ಕಾಲ್ ಸಣ್ಣದಾವ್ ಬಿಡಿ. ಇವ್ರಿಗೆ ಹೇಳ್ತೀರೇನಿಲ್ಲ, ಎಷ್ಟು ತನಸ್ತಾರ ನೋಡಿ ನನಗೆ ಮನ್ಯಾಗ. ಎಷ್ಟು ಕಿರಿಕಿರಿ ರೀ, ಸಾಕ್ ಬಿಡಿ ರೀ. ಸುಮ್ನಿಟ್ಟಿರೇನಿಲ್ಲ. ಇವ್ರಿಗೆ ಸ್ವಲ್ಪ ಹೇಳ್ತೀರಿ ಶಾಮಬಿ, ಬರೀ ನಂಗೆ ನೋಡೋದಾತ ಅಷ್ಟ. ಸ್ವಲ್ಪ ಅಪ್ಪಾಜಿಗೆ ಏನಾದ್ರು ನಿಮ್ಮ ಅಪ್ಪ ಹೊರಗಿನವ್ರು ಕೇಳುವಲ್ಲ. ಯಾಕಪ್ಪ ರೀ, ಯಾಕೆ ಬಡಿತೀರ ಪಟ್ 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 ಹಂಗ? ಎಂತ ಆವಾಜ್ ಅದ? ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡಿ ಮ್ಯಾಲೆ ದೊಂದು ಮಲ್ಲಿಗೆ. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿನ್ನ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಇವ್ರು ಯಾಕೆ ಹಿಂಗ್ ಮಾಡ್ಕೊಂಡಿದಾರೆ ಮೇಡಮ? ರೀ ಇಲ್ಲಿ ನೋಡಿ, ಇಲ್ಲಿ ಕೇಳ್ರಲ್ಲ. ಏನೋ ಆಗೈತಂತ, ಯಾರು ಮಾತು ಕೇಳಿಲ್ಲ ಅಂತ. ಮನ್ಯಾಗೂ ಮಾತು ಕೇಳ. ಹೌದಾ? ಆಯ್ತು ಬಿಡು, ಚಲೋ ಆಯ್ತು. ಹೇಳಿ ಊಟ ಮಾಡಿ ನೋಡೋಣ. ಊಟ ಮಾಡಿ ಒಂದು ಸ್ವಲ್ಪ ಆಮೇಲೆ ಬೇಗ ರೆಸ್ಟ್ ಮಾಡು, ಮತ್ತು ಬೆಳಿಗ್ಗೆ ಬೇಗ ಹೇಳಂತ. ಹೌದಾ? ಪಾಪ ಎಕ್ಸಾಮ್ 21st ಎಕ್ಸಾಮ್ ಅಲ್ಲ ನಿಂದ.
ಹ್ಞೂ ಮುಗಿದ ತಕ್ಷಣ ಮತ್ತೆ ಬಂದ್ಬಿಡ್ತೀವಿ. ಹಂಗೆ ಮಾಡಂತೆ ಬೇಗ ಬಂದ್ಬಿಡಂತೆ ಬಾ ಏನಾದರೂ ಸೊಪ್ಪು ತಿನ್ ನಡಿ ನಾನ್ ಮಾಡತ್ತಾನ ಅನ್ನ ಏನು ಅವಂದು ಅಭ್ಯಾಸ ನಡ್ದದ ನಾನ್ ಬರ್ತಾನಂತ ಕೇಳ್ಬೇಕು ಅವಂಗೂ ನಂಗೆ ಭೇಟಿಯಾಗಿಲ್ಲ ಅವ ಕೇಳ್ತೀನಿ ಹೇಳು ಡಾಕ್ಟರ್ ಆಗ್ತಾರೆ ते गोबे अगं गोबे तिथं शेण हे बोल कशा बाय ग जरे हाय आजी माझ्याकडे हाय बस मला ಆಮೇಲೆ ಚಿನ್ನು ಮತ್ತೆ ಬಂದೆ. ನನ್ನ ಜೀವ ಇಲ್ಲಿ ಹಾಂ ನನ್ನ ಜೀವ ಹಾಂ ಆಫೀಸಿಂದ ಬೆಳಿಗ್ಗೆಯಿಂದ ಸಾಯಂಕಾಲದ ದನದ ಬಂದ ಮತ್ತು ಕಾಯಿಪಲ್ಲೆ ತೊಗೊಂಡು ಬಂದೆ ಮತ್ತು ಹೆಂಡತಿಗೆ ಖುಷಿ ಮಾಡಕ್ಕೆ ಹಾಡ ಹೆಂಡತಿ ಕೇಳಿಸಿ ಮತ್ತೆ ಎಲ್ಲ ಮಾಡ್ಕೊಂಡೆ ಜೀವ 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 ಕಣೋ ಎಗರ. ರೀ ಏನು ಜೋರಾಗಿದ್ದೀರಾ ರೀ ನೀವು ಎಷ್ಟು ಕಿಲಾಡಿ ಇದ್ದೀರಾ ಎಲ್ಲ ಎಲ್ಲಿ ಮುಚ್ಕೊಂಡು ಕೂತಿದ್ದೀರಾ ಎಲ್ಲ ತೆಗೀರವು ಹೊರಗಡೆ ಎಲ್ಲ ಹ್ಞೂ ತೊಗೊಂಡು ಇಲ್ಲ ಎಲ್ಲ ವಾಪಸ್ ಕೊಡಕ್ಕೆ ಹೇಳ್ತೇನೆ ಒಂದೊಂದಾಗಿ ತಗೋರಿ ರೀ ಅದು ತೆಗೀರಿಲ್ಲ ಇದು ಸುಡಲ್ಲ ನೋಡಿ ನನ್ನ ಚಿನ್ನೂನ ಹೆಸರು ಸುರೇಶ್ ಕೆ ಸಾಂಗ್ಲಿ ಅಂತ ಹೇಳಿ ಮತ್ತೆ ಸಮುಂದ ನೇಮ್ ಪ್ಲೇಟ್ ಬಂದು ನಂದು ನಿನಗೂ ಬೇಕಾ ನೀನು ಯೂಟ್ಯೂಬ್ ಹಾಕೋರು. ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬರ್ ಅಂತ ಹಾಕೋಲಿ ನಾನು ಒಂದು ಟೈಮ್ ಬರ್ತದೆ ಅದು ಹಾಕೊಳಕ್ ಕೊಡ್ ಸಮು ಏನು ಬಂದೈತೆ ನೋಡಿ ಇಲ್ಲಿ लवकर जेवलो ಅಂತಿಲ್ಲ ಪೇರು ಅಂತೀನಿ ಅನ್ಬೇಕಾದ್ರೆ ಅಪ್ಪ ಏನೋ ಹೇಳ್ತಾ ಇದಾರೆ ಬಾ ಇಲ್ಲಿ ನೋಡು ಅಪ್ಪ ಕಡೆ ಕೇಳಿಸ್ಕೊ ಅಮ್ಮ ಒಂದು ಮಾಡಿಸ್ಕೊಡ್ತಿ. ಎಂಟರ್ಟೈನ್ಮೆಂಟ್ ಹಾಂ ಯಾಕಂದ್ರೆ ನನಗೆ ಅದು ಹಾಕೊಂಡಿರ್ಬೇಕು ಅವ್ರೆಲ್ಲರೂ ಓದ್ಬೇಕು ಅದೇನು ಹಾಕೊಂಡಿದ್ದಾರೆ ಇವ್ರದ್ದು ಏನು ಬ್ಯಾಚ್ चाचा दादा ಅವ್ರ ಮಾಡಿಸೋಣ ಆಯ್ತು ಆಮೇಲೆ ಹಂಗೆ ಮಾಡಿಸ್ ಕೊಟ್ಟಾಳಕ್ಕೆ ಥ್ಯಾಂಕ್ ಯು ಅಂತ ಹೌದಾ ಹಿಂಗೆ ಕೊಟ್ಟಾಳ ಯಾಕೆ ಶರ್ಟ್ ಐತ್ಲ ಮನ್ಯಾಗ ನಮ್ದು ಇಲ್ಲ ನಮ್ ಕಡೆ ಎಲ್ಲ ಶರ್ಟ್ ನಿನ್ ಕಡೆ ವೈಟ್ ಶರ್ಟ್ ಇಲ್ಲ ಡಾಟ್ ಡಾಟ್ ಐತಿಲ್ಲ ನಡೋದಿಲ್ಲ ಹೌದಾ ಏನು ತೆಗೆದು ಶರ್ಟ್ ಆ ಬಟನ್ ಆ ಟಿ ಶರ್ಟ್ ಬೈ ಶರ್ಟ್ ಶ್ರೇಯಾ ಥ್ಯಾಂಕ್ ಯು ಮಾ ಸಮೃದ್ಧಿಗೆ ನೀನು ಶರ್ಟ್ ಕಳ್ಸಿಕೊಟ್ಟಿದ್ಯಾ ಹಾಂ ಆಯ್ತು ಮಾ ಥ್ಯಾಂಕ್ ಯು ಇಲ್ಲಿ ನೋಡಿ ಟ್ರಯಲ್ ನಡ್ದದ ಮನ್ಯಾಗ ನಾಳಿನ ತಯಾರಿ ಹೆಂಗಿರ್ತದ ಸ್ವಾತಂತ್ರ್ಯ ಸಿಕ್ಕಿದ್ದ ಅದೇ ಒಳಗೆ ಒಂದು ಟಿ ಶರ್ಟ್ ಹಾಕೋ ಯಾಕೆ ಟ್ರಾನ್ಸ್ಪರೆಂಟ್ ಐತೇನೋ ನಿಂದ ಐತಲ್ಲ ಅದು ಚಲೋ ಐತಲ್ಲ ಬರತೈತೆ ಕರೆಕ್ಟ್ ಸೈಜ್ ಐತೆ ನಾವು ಓ ಮಸ್ತ್ ಐತ್ಲ ಇದು ಫಸ್ಟ್ ಟೈಮ ನೀ ಹಿಂಗೆ ಹಾಕೊಂಡಿಲ್ಲ ಬ್ಲ್ಯಾಕ್ ಮತ್ತು ಇದು ಶರ್ಟ್ ನಂಗಿತ್ತು ಭಾಷಣ ಹೌದಾ ಶೂಸ್ ಒಂದು ಹಾಕೋಬೇಕು ಮೊದ್ಲು ಈ ಥರ ನೀನು ಹಾಕೊಂಡಿದ್ದು ನೆನಪೈತಿ ನಿಂಗೆ ನೀ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಿ ಆದಿತಿ ಮತ್ತು ನೀ ಬ್ಲ್ಯಾಕ್ ಮತ್ತು ವೈಟ್ ಹಾಕೊಂಡಿದ್ರಿ ಇರ್ಲಿ ಇದು ಕರೆಕ್ಟ್ ಸೈಜ್ ಅದ ಹ್ಞೂ ಏನಿಲ್ಲ ತಗೋ ಈಗ ನಡ ಸ್ವಲ್ಪ ಸಣ್ಣ ಮಾಡ್ಕೊ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಮನೆ ಒಳಗೆ ಏನೋ ಅಂತ ಇದ್ದಾಳಪ್ಪ ಅದೇ ಏನು ನಡೆದದ್ರಿ ಮನೆ ಒಳಗೆ ನೋಡಕ್ಕೆ ನಂಗೆ 2 ಕಣ್ಣು ಸಾಕಾಗೋರು ಚಿನ್ನು ಹ್ಞೂ 15th August Independence Day ಹ್ಞೂ 78 ಕೈ ಸ್ಟ್ರೈಟ್ ಇದನ್ನ ಇದನ್ನ ಮಾಡ್ಕೊಂಡು ಬರ್ಬೇಕಲ್ಲ ಅವ್ರ ಅಪ್ಪನ ಆಫೀಸ್ ಒಳಗೆ ಮ್ಯಾಮ್ ಅದಾರಲ್ಲ ಅವ್ರು ಭಾಳ ಭಾರಿ ಮಾಡ್ತಾರೆ ಫಸ್ಟ್ ಟೈಮ್ ಆದ್ರೂ ಭಾರಿ ಮಾಡಾತಿ ನೀನು ಇಲ್ಲ ಆದ್ರೂ ಮಾಡಾತಿ ಆ ಮ್ಯಾಮ್ ಕಡೆನೂ ಒಂದ್ಸರಿ ನೋಡ್ಕೊ ನೀನು ಅವ್ರು ಭಾಳ ಅಂದ್ರೆ ನೀ ಯಾವಾಗಾದ್ರೂ ಅವ್ರು ಸಿಕ್ಕಿದ್ರೆ ಅಂದ್ರೆ ಯಾಕಂದ್ರೆ ರೀ ಚೆನ್ನಾಗಿ ಮಾಡ್ತಾರಲ್ರಿ ಹಾಂ ಅವ್ರ ಹೆಸ್ರೇನು ಅನ್ನಪೂರ್ಣ ಪೂರ್ಣಿಮಾ ಅದೇ ನಾವು ಮೊನ್ನೆ ಭೇಟಿಯಾಗಿದ್ವಿ GST ಡೇ ಒಳಗೆ ಭೇಟಿಯಾಗಿದ್ವಲ್ಲ ಅದೇ ಇದೆ ಅಲ್ಲ ಅದೇ ಹಾಂ ಅದೇ ಅವಾಗೆಲ್ಲ ಅದು ಮಾಡುವಾಗ ಹಿಂಗೆ ಮೈ ಜುಮ್ ಅಂತೈತೆ ನಂದಂತೂ ಅಲ್ಲಿ ಶಾಂಭವಿ ತಗೋ ನಿಂಗೆ ಗಿಫ್ಟ ಏನು ನೋಡಲ್ಲ
ಏನಿಲ್ಲ. ನನ್ನ ಫ್ರೆಂಡ್, ನನ್ನ ಹಿತೈಷಿ, ನನ್ನ ಅಕ್ಕ, ಯಾರು ಕೊಟ್ಟಿರ್ಬೋದು ಹೇಳು? ಅವರು ಇರೋ ಅಕ್ಕ ಏನು ಕೊಟ್ಟಿಲ್ಲ, ಅಂದ್ರೆ ಅಲ್ಲೇ ಹತ್ರ ಬಂದಿ ಸ್ವಲ್ಪ. ನನ್ನ ಫ್ರೆಂಡ್ ಅದ ಸೈಡ್ ಇನ್ಸೈಡ್ ಇರೋ ಅಕ್ಕ ಕಡೆನ ಫೋನ್ ಪೇ ಕರೆಕ್ಟ್. ನನಗೆ ಶೋಭಾ ಅಕ್ಕ ತಂದು ಕೊಟ್ಟು ಹೋಗ್ಯಾರ. ಆಮೇಲೆ ಮಾಡಿದ್ರಂತ ಮೆತ್ತಗ ಅಜ್ಜಿಗೂ ಕೊಡ್ರಿ, ಮತ್ತು ನೀವು ಎಲ್ಲ ತಿನ್ರಿ ಅಂತ ಹೇಳಿ. ಹಾಂ, ಹೆಂಗಾಗೈತಿ? ಬೆಲ್ಲ ಸಕ್ರೆ ಕಮ್ಮಿ ಹಾಕಿ, ಸ್ವಲ್ಪ ಕಮ್ಮಿ ಹಾಕಿ, ಹಾಲದು ಹಾಕಿ ಎಲ್ಲ ಇದು ಮಾಡ್ಕೊಂಡು ಮಾಡ್ಯಾರ ಅವ್ರ. ಥ್ಯಾಂಕ್ ಯು ಹೇಳ್ತಿ. ಚಲೋ ಆಗೈತೆ. ಚಲೋ ಆಗೈತಲ್ಲ? ಓಕೆ, ಮಾಡ್ತೀನಿ ನಾವು. ನೀವು ಕೊಬ್ಬರಿದು ಇಷ್ಟ ಆಗ್ತೈತಲ್ಲ, ಅದಕ್ಕೆ ತಿನ್ನಿ ಸ್ವಲ್ಪ ನಿಂಗೆ. ನಮ್ಮ ಮನೆ ದೇವರು ಮಲ್ಕೋತ ನೋಡಿ. ಈಗ ಕಣ್ಣಾಗ ಔಷಧಿ ಹಾಕಿದ್ದೀನಿ, ಮತ್ತು ಮಲ್ಕೊಂಡಿದ್ದಾರೆ ನೋಡಿ. ಎಷ್ಟು ವಿಡಿಯೋ ಮಾಡ್ತೀನಿ ಅಂದ್ರೆ ಎಷ್ಟು ತನಿಸ್ತೀರಾ ನನಗೆ? ಏನಂತೀಗ ಈಗ ಅವ್ರ ಪಾಪ ಮಲ್ಕೊಳ್ಳೋ ಟೈಮ್ದಾಗ ಇಸ್ತ್ರಿ ತೊಗೊಂಡು ಕೊಟ್ಟಿದ್ದೀರಾ ಇಲ್ಲಿ, ಮತ್ತು ಯಾವಾಗ ಮುಗಿತೈತಿ ಈಗ ತೊಗೊಂಡು ಕೂತಾನ, ಯಾವಾಗ ಮಾಡ್ತಾನೆ ಮಗ ಅಂತ ಹೇಳಿ ಆ ತಾಯಿ ಅವ್ರದ್ದು ಮುಗಿಲೋದ್ ಕತಿ ಅವ್ರು ಮಾತಾಡೋದು, ನಮ್ದು ಮುಗಿಲೋದ್ ಕತಿ ನಾವು ಕೆಲಸ ಮಾಡೋದು. ಜೀವನ ಜಂಜಾಟ ಒಳಗೆ ನೀವು ಸಿಕ್ಕಾಕೊಂಡು ಕೂತಿದ್ದೀರಾ. ಸಿಕ್ಕಾಕೊಂಡಿಲ್ಲ, ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಹಂಗೆ ಅನಿಸ್ತಾ ಇದೆ ನೋಡಿ. ಮತ್ತೆ ಎಂಜಾಯ್ ಮಾಡತ್ತಿದ್ರೆ ಒಂದು ಹಾಡ ಹೇಳ್ರಿ ನೋಡೋಣ, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ ರೆಡಿ. ನೋಡಿ. ಹಿಂಗೆ ಅಂತೀರಾ ನೋಡಿ. ರೆಡಿ ಇಲ್ಲ ಅಂತೀರಾ? ಹುಬ್ಬಾರ್ಸ್ಕೊತ ಒಂದು ಹೊಡೆದು ಬಿಡ್ರಿ ನೋಡೋಣ. ರೀ ಒಂದ್ರಿ. ಗಂಡು ಎಂದರಿ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು. ಸೇಮ್ ಕರೆಕ್ಟ್ ರೀ. ಬಹದ್ದೂರ್ ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಮಿಸಿ ತಿರ್ಸಿ. ಬಹದ್ದೂರ್ ಗಂಡು. ಓ ಸಾಕು ಗೆಳೆಯರ ಪಾಲಿಗೆ ಆಟದ ಚೆಂಡು. ರೀ. ದೃಷ್ಟಿ ತೆಗಿದಂಗಬ್ರಿ. ನಂಚಿನೊಂದು ದೃಷ್ಟಿ ಹೇಳಿ. ಈಗ ಊಟ ಮಾಡೋ ನಡೀರಿ. ಹಸುವಾಗಿಲ್ಲ ನಿಮ್ಗೆ? ಏನಾದ್ರೆ ರೀ, ಊಟ ಮಾಡೋಲ್ಲ, ಹಸು ಆಗದ. ನಡೀರಿ. ನಂಗೆ ನಾನು ಮತ್ತು ನಮ್ಮ ಮನೆಯವ್ರ ಸೇರಿ ಇವತ್ತ ಇಬ್ರು ಇಸ್ತ್ರಿ ಮಾಡ್ತಾ ಇದ್ದೀವಿ. ವಿಡಿಯೋ ಮುಗಿಸ್ತೀವಿ. ಬೆಳಗ್ಗೆದಿಂದ ಏನೇನು ಮಾಡೇವಲ್ಲ, ಈ ಕಿಲಾಡಿ ಜೋಡಿದ್ ನೋಡಿ ಇಷ್ಟಪಟ್ಟ ಕಮೆಂಟ್ ಮಾಡ್ರಿ. ಹಾಂ, ಮತ್ತೆ ಸಬ್ಸ್ಕ್ರೈಬು ಮಾಡ್ರಿ. ರೀ ಹೇಳ್ರಿಲ್ಲ ಎಲ್ಲರೂ ಗುಡ್ ನೈಟ್, ಶುಭರಾತ್ರಿ ಅಂತ. ಶೇರ್ ಮಾಡಬೇಕಲ್ಲ ಎಲ್ಲರ ಜೊತೆಗೆ. ಶೇರ್ ಮಾಡಿ ಆಮೇಲೆ ಗುಡ್ ನೈಟ್. ಹಾಂ, ಹೇಳಿ. ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆಗಿರುವಂಥ ವಿಡಿಯೋಗಳನ್ನು ನಿಮ್ಮ ಹಿತೈಷಿಗಳಲ್ಲಿ, ನಿಮ್ಮ ಗ್ರೂಪ್ಗಳಲ್ಲಿ, ವೃಂದದಲ್ಲಿ ಅದನ್ನು ಹಂಚ್ಕೋಬೇಕು. ಮತ್ತೆ ಏನಾದರೂ ತಪ್ಪಾಗಿದ್ರೆ ಯಾವ ರೀತಿ ಆದ್ರೂ ನಿಮಗೆ ಅಂದ್ರೆ ನಮ್ಮಿಂದ ಏನೋ ಅನ್ಸಿತ್ತಂದ್ರೂ ಆ ರೀತಿನೂ ನಮಗೆ ಹೇಳ್ರಿ, ಕಮೆಂಟ್ ಮಾಡಿ. ತಿಳಿತದ, ನಮ್ಗೆ ಗೊತ್ತಾಗ್ತದೆ. ಮತ್ತೆ ನಾಳೆ ಬೇಗ ಹೇಳ್ಬೇಕು. ನಾಳೆ ಎಲ್ಲರೂ 78ನೇ ಸ್ವಾತಂತ್ರ್ಯ ದಿನೋತ್ಸವ, ಭಾರತದ ಒಂದು ಸಂಗ್ರಾಮದ ಒಂದು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ರೀ. ಮತ್ತೆ ಎಲ್ಲರೂ ಹುಡುಗರು ಸ್ಕೂಲಿಗೆ ಹೋಗೋರು ಇರ್ತಾರ. ವಿಜೃಂಭಣೆಯ ಹಬ್ಬ, ಭಾರತದ ಹಬ್ಬ. ಮತ್ತೆ ನೀವು ರೆಡಿ ಆಗ್ರಿ. ಮನೆಯೊಳಗಿದ್ರೆ ಏನಾಯ್ತು, ನಾವು ರೆಡಿ ಆಗ್ಬಾರ್ದಾ? ನಾವು ರೆಡಿ ಆಗ್ಬೇಕು. ನಾವು ಎಲ್ಲ ಮಾಡ್ಕೋಬೇಕು. ಮಕ್ಕಳ ಜೊತೆ, ಮನೆಯವ್ರ ಜೊತೆ ರೆಡಿಯಾಗಿ ಖುಷಿಯಿಂದ. ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕೈತಿ. ಜಾಬ್ ಮಾಡೋರಿಗೆ, ಹೊರಗಡೆ ಹೋಗೋರಿಗೆ ಅಂತ ಇಲ್ಲ, ಎಲ್ಲರಿಗೂ ಖುಷಿಯಿಂದ ಎಂಜಾಯ್ ಮಾಡೋ ಹಬ್ಬ ಇದೆಯಲ್ಲ ರೀ. ಹಾಂ, ಎಲ್ಲರೂ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ಈಗ ಈ ವಿಡಿಯೋ ಮುಗಿಸ್ತೀನಿ. ಇಲ್ಲಾಂದ್ರೆ 2-3 ತಾಸು ವಿಡಿಯೋ ಆಗ್ತದೆ ನಂದು. ಹಂಗೆ ಮಾಡ್ಕೋತ ಕೂತೆ ಅಂದ್ರೆ ಈ ವಿಡಿಯೋ ಮುಗಿಸ್ತೀನಿ.